ಅವನೇನು ಒತ್ತಾಯ ಮಾಡ್ತಾರೆ ಬೇರೆ ಹೆಂಗೆ ಹೇಳ್ತಾರೆ ಒತ್ತಾಯ ಮಾಡ್ತಾರೆ ಶತಾಧಿಪತಿಗೆ ಅವನಿಗೆ ಹುಷಾರಿಲ್ಲ ನಾನು ಬರ್ತೀನಿ ನಿಜಮ್ಮ ಬೇಡ ಅಪ್ಪ ಬೇಡ 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 ನೋಡಿ ಕೇಳ್ತಾಳೆ ನಾನು ನೀನು ಬರೋಷ್ಟು ಯೋಗ್ಯತೆ ಇಲ್ಲ ನೀನು ಈಗ ಮಾತಾಡು ಈಗ ಮಾತಾಡು ಈಗ ಮಾತಾಡು ಸಾಕು ಇಮ್ಮಿಡಿಯೇಟ್ ಅಲ್ಲಿ ನಿನ್ನ ಮಾತು ಹೇಳ್ಬೇಕಾದ್ರೆ ಅದೇ ನನಗೆ ನೀವು ಚೆಕ್ ಮಾಡಬೇಕು ಅದೇ ಹೇಳ್ತಾರೆ ಅದು ಹೋಗಿ ಚೆಕ್ ಮಾಡಿದಾಗ ಏಸಪ್ಪ ಯಾವ ಮಾತಾಡಿದ್ರು ಅದೇ ಗಳಿಗೆ ಇಮ್ಮಿಡಿಯೇಟ್ ಅಲ್ಲಿ ಆಳಿಗೆ ಗುಣ ಆಗಿದೆ ಯಾವಾಗ ನೀವು ಸೀರಿಯಸ್ ಆಗಿರ್ತೀರ ಅವತ್ತೇನೆ ಅಲ್ಲೇದೇ ನನಗೆ ಗುಣ ಮಾಡಿದ ನಾನು ನಾಲ್ಕೆ ಒಂದಿನ ಉಪವಾಸ ಮಾಡಿ ನನಗೆ ಪಾಡ್ಕೇಸ್ ಬಿಡುಗಡೆ ಮಾಡಿ ಯೇಸು ಸ್ವಾಮಿ ನನಗೆ ನಾನೇನೋ ನಿಮಗೆ ಸ್ಪೆಷಲ್ ಆಗಿ ಕಾಣುತ್ತೆ ಅದು ನಿಮ್ಮಲ್ಲಿ ನಾನು ಹಾಗೆ ಮಾಡಿದ್ದೆ ನಾನು ಇನ್ಮೇಲೆ ಸಾಮಾನ್ಯವಾಗಿ ಕೊಡು ನಿನಗೆ ಸ್ಪೆಷಲ್ ಆಗಿ ಕಾಣಲ್ಪಡ್ತದೆ ನಾನು ನೀವು ದೇವರಿಗೆ ಸ್ಪೆಷಲ್ ಆಗಿ ಕಾಣಲ್ಪಡ್ಬೇಕಲ್ಲ ಸುಮ್ಮನೆ ಆರ್ಡಿನರಿ ಅಲ್ಲ ಅದು ಆರ್ಡಿನರಿ ಅಲ್ಲ ಅಲ್ಲಿ ಶತಾಧಿಪತಿ ಬರ್ತಾರೆ ಆರ್ಡಿನರಿ ಅಂತಲ್ಲ ಇಂಥ ನಂಬಿಕೆ ದೇವರ ಸಾಕ್ಷಿ ಆಗಿದ್ದಾರೆ ಇಂಥ ನಂಬಿಕೆ ಇಸ್ರಾಯೇಲ್ ಜನರ ಕಾಣಲಿಲ್ಲ ನಾನು ದೇವರ ಕಣ್ಣಿಗೆ ಆ ಶತಾಧಿಪತಿ ಸ್ಪೆಷಲ್ ಆಗಿ ಕಾಣಲ್ಪಡ್ತಾ ಇದ್ದಾನೆ ನಾನು ಹೇಳ್ತೀನಿ ನಮ್ಮ ಕಣ್ಣಿಗೆ ಸ್ಪೆಷಲ್ ಆಗಿ ಕಾಣಲ್ಪಡಬೇಕು ಸ್ಪೆಷಲ್ ಆಗಿ ಕಾಣಲ್ಪಟ್ಟ ದೇವರು ನಾನು ನಿಮಗೆ ಸ್ಪೆಷಲ್ ಆಗಿ ಬಂದಿದ್ದೇನೆ ಸ್ಪೆಷಲ್ ಆಗಿ ಅದಕ್ಕೆ ಮಾಡ್ತಾ ಇದ್ದೀನಿ ಕೂಗ್ತಾ ಇದ್ದೀನಿ ಯಾವತ್ತು ಏಸಮ್ಮ ಕೂಗಿದಂತ ಆ ಕೂಗ್ತಾ ಇದ್ದೀನಿ ನನ್ನ ಮನೋವೇದನೆ ಬಗ್ಗೆ ಹೇಳ್ತಾ ಇದ್ದೀನಿ ಏಸಮ್ಮ ಎಸ್ slowly ನಿಮ್ಮ ಟೈಮ್ ಒಬ್ಬಳೇ ಓಡಾಗಿದ್ದಾನೆ ಆಲಯಕ್ಕೆ ದೇವರ ಹತ್ರ ಮಾತಾಡಕ್ಕೆ ದೇವರು ಹೇಳ್ತಿದ್ರೆ ಎಲ್ಲರಿಗೂ ನೀವು ಸ್ಪೆಷಲ್ ಆಗಿ ಮಾಡಿ ಒಂದು ಸ್ಪೆಷಲ್ ಆಗಿ ನಿಮ್ಮ ಲೈಫಲ್ಲಿ ಸ್ಪೆಷಲ್ ಆಗಿ ಒಂದು ಕಾರ್ಯ ಮಾಡ್ತಾರೆ ನಂಬಿಕೆ ಅಲ್ಲ ಅದೊಬ್ಬ ಸ್ತ್ರೀ ಬರ್ತಾ ಇದ್ದಾಳೆ ದಾವಿದ ಅಲ್ಲಿ ಒಬ್ಬ ಕೂಡ ಕೂತ ಹೆಂಗೆ ಸುಮ್ಮನೆಲ್ಲ ಆಡಿನಲ್ಲಿ ಕೂತ ನಾನು ಯಾವತ್ತು ಯಾರು ಮಾಡಿರ್ಬಾರ್ದಾಗ ಮಾಡ್ತಾವನೆ ಅವತ್ತು ಅವನು ಯಾರು ಕೂಗಿರ್ಬಾರ್ದು ಕೂಗ್ತಾನೆ ಕೂಡ ಅವನು ಸ್ಪೆಷಲ್ ಆಗಿ ಕಾಣ್ತಿದ್ದಾನೆ ದೇವರಿಗೆ ಸ್ಪೆಷಲ್ ಆಗಿ ಯಾಕೆ ಸ್ಪೆಷಲ್ ಅಂದ್ರೆ ದೇವರು ಹಿಂತಿರುಗಿ ಮುಂದೆ ಕಾಲಿಗೆ ಮುಂದೆ ಬಿಡ್ತಾನೆ ಇಲ್ಲ ಅವನು ದೇವರು ಮುಂದೆ ಹೋಗಕ್ಕೆ ಬಿಡ್ತಾನೆ ಇಲ್ಲ ಅವನು ಮಹಿಮೆ ರಾಜ ನಿನ್ನ ಪ್ರಸನ್ನ ನೋಡ್ಬೋದು ದೇವರ ಅಭಿಷೇಕ ಒಬ್ಬೊಬ್ಬರ ಮೇಲೆ ಒಬ್ಬೊಬ್ಬರ ಮೇಲೆ ಒಬ್ಬೊಬ್ಬರ ಮೇಲೆ ನಿಮ್ಮ ಮುಂದೆ ಆ ನೋವುಗಳು ಆ ಕಣ್ಣೀರು ಯಾವ ರೀತಿ ಅಣ್ಣನಿಗೆ ಹೊರಿಸಿದ್ರು ಮತ್ತೆ ಅವಳು ಯಕ್ಷ ಮಗು ಕೇಳಿಲ್ಲ ದೇವರೇ ಕೊಟ್ಟಿರೋದು ಯಕ್ಷ ಕೊಡು ನನಗೆ 5 ಮಗು ಕೊಡೋದು ಕೇಳಿಲ್ಲ ನನಗೆ ಕೊಡುವಂತ ನಿನಗೆ ಕೊಡ್ತೀನಿ ಅಷ್ಟೇ
ಮಿರಾಕಲ್ಗಳನ್ನು ನಾನು ನಂಬುತ್ತಾ ಇದ್ದೀನಿ. ಅದು ಅಪೊಸ್ತಲರು ನಡೆದ ಅದ್ಭುತ ಕಾರ್ಯಗಳು, ಇಸ್ರೇಲಲ್ಲಿ ನಡೆದ ಮಿರಾಕಲ್ಗಳು ನಿನ್ನ ಮಕ್ಕಳ ಜೀವಿತದಲ್ಲಿ ಈಗ ನಡೆಯಲಾಗಲಿ. ಈಗ ಪ್ರಾರಂಭ ಆಗಲಿ ಯೇಸುವಿನ ನಾಮದಲ್ಲಿ. ಪ್ರಾರಂಭ ನಾನೇ ಅಂತ ಹೇಳಿದ್ದೆ ರಾಜ. ಪ್ರಾರಂಭ ಮಾಡು, ಪ್ರಾರಂಭ ಮಾಡು ಯೇಸಪ್ಪ, ಮಾಡು ರಾಜ ಯೇಸಪ್ಪ. ಈ ಕ್ಷಣದಲ್ಲಿ ರಾಜ ಆತ್ಮೀಕ ಕಂಡಿದೆ ಉಪವಾಸ ಮಾಡ್ತಾರೆ. ಹನ್ನೆರಡು ಕಣ್ಣು ದೇವ್ರ ಮೇಲೆ ಡಿಪೆಂಡ್ ಆಗಿ ದೇವ್ರ ಮಾತಾಡ್ಬೇಕು ಅಂತ ಹೇಳಿದಾಗ ಅವ್ರು ಊಟ ಮಾಡಿಲ್ಲ. ಅವರು ಬರೋದು ಕಣ್ಣು ತೆಗೆದುಕೊಂಡು ಅದು ಊಟ ಮಾಡಿಲ್ಲ. ಕಣ್ಣಲ್ಲಿ ಯಾಕೆ ಅನ್ನ ಊಟ ಮಾಡಿಲ್ಲ? ಅವತ್ತು ಅವರಿಗೆ ಆರ್ಥಿಕ ಕಣ್ಣು ತೆಗೆದುಕೊಳ್ತಾ ಇದೆ. ದೇವ್ರೇ ನಮಗೆಲ್ಲದಕ್ಕೂ ಮಾರ್ಗ, ದೇವರ ಬಿಟ್ಟು ಏನು ಮಾಡೋಕ್ಕಾಗಲ್ಲ. ಎಲ್ಲರೂ ಅಪ್ಪ ನಾನು ಏನು
ದೇವ್ರಿಗೆಲ್ಲ ಮಗುವಿನಂತೆ ತೃಪ್ತಿಯಾಗಿರುವೆ ಒಂದು ಸಣ್ಣ ವ್ಯತ್ಯಾಸ. ಒಂದ್ಸಲಿ ಗಲಿಬಿಲಿ ಇತ್ತು, ಲಾಸ್ಟಲ್ಲಿ ಬಂದಾಗ ನನಗೆ ಗಲಿಬಿಲಿ ಹೋಗ್ತು. ಇನ್ನೂ ಒಂದು ಸ್ಪೆಷಲ್ ಸಮಾಧಾನ. ಅಮ್ಮನ ಬಗ್ಗೆ ನಾನು ಕೇಳಬೇಕಾದ್ರೆ ಆ ವಾಕ್ಯ ಹೊರಟು ನನ್ನ ಮಾತಾಡ್ತು. ಒಂದು ನಿಮಿಷ ಒಂದು ಸಾಕ್ಷಿ ಹೇಳ್ಬೇಕಾದ್ರು ಬೈಬಲ್ ಕ್ಲೀನಾಗಿ ಹೇಳ್ತದ್ದು ದೇವರಿಗೆ ಮಹಿಮೆ ಆಗುತ್ತೆ. ಯಾರು ಮುಚ್ಚಿಬಿಡಿ, ಮೈನ್ ಪ್ರಾಬ್ಲಮ್ ಅದು ಹೋಗೋದೇ ಕಾಯಿಲ್ಲ. ನಿಮ್ಮ ಮಾನಸಾಂತರ ಒಳಗಡೆ ಚೇಂಜಸ್ ಆಗಿತ್ತು. ತುಂಬಾ ನೋವುತ್ತಿತ್ತು, ಭಾರ ಇತ್ತು. ದೇವರ ಆಲಯ ಬಂದು ನನಗೊಂದು ದೇವರ ಆತ್ಮ ನನ್ನ ಟಚ್ ಮಾಡಿದ್ರು, ವಾಕ್ಯ ನನ್ನ ಟಚ್ ಮಾಡಿದ್ರು, ಬಿಡುಗಡೆ ಆಯ್ತು ಅಂತ ಸಾಕ್ಷಿ ಯಾರು ಬೇಗ ದೇವರಿಗೆ ಮಹಿಮೆ ಉಂಟಾಗಲಿ. ಹಲ್ಲೆಲೂಯಾ. ಅನ್ನದ ಹೃದಯನ ಹೋಗ್ಬೇಕ ಬೈಬಲ್ ಆಲಯದ ಮುಖ್ಯ ಪ್ರಯತ್ನ ಮಾಡ್ಬೇಕಾದ್ರೆ ಮೊತ್ತದಲ್ಲಿ ಕಳವಳಾಯ್ತು. ಬರೀ ಜಸ್ಟ್ ನಾವು ಆರಾಧ ದೇವರ ಹಾಕಿ ಬರೀ ಮಾತಾಡ್ಬೇಕಾದ್ರೆ ಅವ್ರು ಫುಲ್ ಎಲ್ಲ ಹೋಗಿ ಅವ್ರ ಹೃದಯದ ಗಾಯನ ದೇವ್ರ ವಾಸಿ ಮಾಡಿ ಆಪಣೆ ಮಾಡ್ತಾ ಇದ್ದಾರೆ. ಇನ್ಯಾರು ಸಾಕ್ಷಿಗಳು ಯಾರಿಲ್ಲ ಶೋಭಶಿಷ್ಟ ಮುಖಾಂತರ ಏನೆಲ್ಲ ಪ್ರಾಫೆಸಿ ಮಾಡಿದ್ದಾರೆ ಏಸಪಾದನೆಲ್ಲ ನಮ್ಮ ಜೀವನದಲ್ಲಿ ನೆರವೇರಿಸ್ತಾ ಇದೆ. ಅದಕ್ಕಾಗಿ ದೇವರಿಗೆ ಸ್ತೋತ್ರವಾಗಿ. ಟ್ಯೂಷನ್ ವಿಷಯದಲ್ಲಿ ಶೋಭಶಿಷ್ಟರು ಯಾವ ರೀತಿ ಹೇಳಿದ್ರು ಅದೇ ಪ್ರಕಾರ ಏಸಪ್ಪ ಇವಾಗ ದೇವರು ಮೊನ್ನೆ 3 ಮಕ್ಕಳನ್ನ ದೇವರು ಅವರಾಗಿ ಬಂದು ಅಡ್ವಾನ್ಸ್ ಕೊಡುವಂತೆ ಅದ್ಭುತ ಮಾಡಿದರೆ ದೇವರು ಅವರ ನಮ್ಮ ಜೀವಿತದಲ್ಲಿ ಏಸಪ್ಪ ಏನಿಲ್ಲ ಮುಖಾಂತರ ನೆರವೇರಿಸ್ಕೊಳ್ತಂತಾಗಿ ದೇವರಿಗೆ ಎಲ್ಲ ಸಾಧ್ಯ. ಏನ್ ನಂಬುತ್ತೀರಾ? ಕಣ್ಣಿ ಕಾಣಂಗೆ ಮಿರಾಕಲ್ ದೇವ್ರನ್ನು ಸ್ಪೆಷಲ್ ಆಗಿ ಮಾಡ್ತಾ ಇದ್ದಾರೆ. ಸ್ಪೆಷಲ್ ಆಗಿ ಬರ್ತಿದ್ದೀವಿ. ಈ ದೇವ್ರ ಆಲಯಕ್ಕೆ ಬಂದಾಗ ಒಂದು ಸ್ಪೆಷಲ್ ದೇವ್ರನ್ನ ಅಟ್ರಾಕ್ಷನ್ ಮಾಡಕ್ಕೆ ಎಲ್ಲೆಲ್ಲೂ ನೋಡ್ಬೇಡಿ. ದೇವ್ರ ಮುಂದೆ ಬಂದಾಗ ನೀವು ದೇವ್ರಷ್ಟೇ ನೋಡಂಗಿಲ್ಲ. ಹಲ್ಲೆಲೂಯಾ. ಮಗುವಿನಂತೆ ತೃಪ್ತಿಯಾಗಿರುವೆ ಮಗುವಿನಂತೆ ತೃಪ್ತಿಯಾಗಿರುವೆ ಕಳವಳ ಇಲ್ಲ ಚಿಂತೆ ನನಗಿಲ್ಲ ಕಳವಳ
ದೇವರ ವಾಕ್ಯದಲ್ಲಿ ನೋಡ್ತೀವಿ ನಾವು. ಬನ್ನಿರಿ ಯೆಹೋವನ ಮಂದಿರಕ್ಕೆ ಹೋಗೋಣ, ನಾವು ಆತನ ಮಾತನ್ನು ಕೇಳೋಣ. ಆತನು ನಮ್ಮ ರಕ್ಷಕನು, ನಮ್ಮ ಒಡೆಯ, ನಮ್ಮ ನಿರ್ಮಾಣಿಕ. ಎಲ್ಲ ಕಣ್ಣುಗಳು ಚಿಕ್ಕವರು ಈ ಕಡೆ ನೋಡಿ, ಯಾಕೆ ಆ ಕಡೆ ಯಾಕೆ ನೋಡ್ತೀವಿ? ಈ ಕಡೆ ನೋಡಿ, ಸುಮ್ಮನೆ ಮಕ್ಕಳೆಲ್ಲ ಮಕ್ಕಳೆಲ್ಲ ಈ ಕಡೆ ನೋಡಿ, ಎಲ್ಲ ಮುಂದೆ ಬಂದ್ಬಿಡ್ರಿ. ಎಲ್ಲ ಎಲ್ಲ ಬನ್ನಿ ಮುಂದೆ. ಏನಕ್ಕೆ ಬಂದಿದ್ದೀರಿ? ಪ್ರೇಯರಿಗೆ ಬಂದಮೇಲೆ ಏನು ಕುತ್ಕೊಂಡು ಏನು ಮಾಡ್ತೀರಾ ನೀವು? ಅಲ್ಲಿ ಹೊಸ್ದಾಗಿ ಬಂದಿದ್ದೀರೋ ಹಳಬರು ಯಾರ್ಯಾರು ಬಂದಿದ್ದೀರಿ? ಕುತ್ಕೊಂಡು ಬಂದಿದ್ದೀರಾ ನೀವು ಇಲ್ಲಿ? ಥ್ಯಾಂಕ್ ಯು ಜೀಸಸ್. ನೀವು ದೇವರ ಆಲಯಕ್ಕೆ ಬರೋರು ಮನೆಯಿಂದ ಹೊರಡುವಾಗ ಒಂದು ಪ್ರಾರ್ಥನೆ, ಒಂದು 2 ನಿಮಿಷ ಪ್ರಾರ್ಥನೆ ಹಚ್ಕೊಂಡು ನನ್ನೊಂದಿಗೆ ನೀನು ದೇವರಿಂದ ಮಾತನಾಡು. ಒಂದು ವೇಳೆ ನಿಮ್ಮದು ಯಾವುದೇ ಮ್ಯಾಟ್ರ್ಗಳು ಇರುತ್ತದೆ, ನಾನು ಹೋಗಿ ಬರೋದ್ರೊಳಗಡೆ ಅಲ್ಲಿ ಅದು ಇರಂಗಿಲ್ಲ. ಅದು ದೇವರೇ ಒಂದು ವಿಶ್ವಾಸದಲ್ಲಿ ಬನ್ನಿ. ನೀವು ಪ್ರತಿ ಕ್ಷಣ ಪ್ರತಿ ಸಮಯ ಬರುವಾಗ ನೀವೆಲ್ಲ ಬಂದು ಕೂತ್ಕೊಂಡು ಟೈಮ್ ವೇಸ್ಟ್ ಮಾಡ್ತಿದ್ರೆ ನೋಡ್ತಾ ಇದ್ದೀನಿ ನಾನು. ಕಾಲೇಜ್ ಹುಡುಗರ ಥರ ಆಡ್ತಾ ಇದ್ದೀರಾ ನೀವು, ಕಾಲೇಜ್ ಹುಡುಗರ ಥರ ಆಡ್ತಾ ಇದ್ದೀರಾ ನೀವು, ಕಾಲೇಜ್ ಹುಡುಗರು ಆಡ್ತಾರಲ್ಲ ಹಂಗೆ ನೋಡ್ತಾ ಇದ್ದೀರಾ ನೀವು. ನೋಡಿ, ಬೇರೆ ಮಕ್ಕಳು, ಬೇರೆ ಹೊಸ್ದಾಗಿ ಬಂದವರು ಗಂಭೀರವಾಗಿದ್ದರೆ ನೀನು ಆ ಕಡೆ ಈ ಕಡೆ ನೋಡಿಕೊಂಡು ಟೈಮ್ ವೇಸ್ಟ್ ಮಾಡ್ತೀನಿ. ಅದು ಹೆಂಗಾಗುತ್ತೆ? ನೀನು ವಿಶ್ವಾಸಿನಿ. ಹೇಮ ಎಷ್ಟೊತ್ತಿಗೆ ಬಂದಿದ್ದೀರಿ? ಹಾಂ, ದೇವ್ರ ವಾಕ್ಯ ನಡೆಯುತ್ತಲ್ವ, ಏನಾದರೂ ಮಾಡಿ ಟೈಮ್ ಸರಿಯಾಗಿ ಒಳಗಡೆ ಬರಬೇಕು ತಾನೆ ನೀವು. ದೇವರನ್ನ ಭಕ್ತಿಯಿಂದ ಸೇವಿಸೋದಾಗಲಿ ಎಲ್ಲರೂ ಸಹ. ಅನೇಕರಿಗೆ ಕಲಿದ್ರೆ ಹೆಸರುಗಳು ಬಂತು. ಪ್ರಶಾಂತ್ ಮುಂದೆ ಬರಲಿ, ಮುಂದೆ ಕಳಿಸಿದ್ರೆ ಅಲ್ಲೋ ನಿಂತ್ಕೊಂಡಿದ್ದೀವಿ ಕಂಬದಲ್ಲಿ. ಇಲ್ಲಿ ಕಳಿಸಿದ್ರಿ, ಇಲ್ಲಿ ಬಾ, ಇಲ್ಲಿ ಕಡೆ ಯಾರ್ಯಾರು ಹೆಸರುಗಳು ಕರೆದ ತಕ್ಷಣ ಮುಂದೆ ಬಂದು ಪ್ರೇಯರ್ ಮಾಡಿಸ್ಕೊಂಡು ಹೋಗ್ಬರ್ತದ್ದು. ನೀವು ಯಾವಾಗಲೂ ಯಾವುದೇ ಒಂದು ಹೆಸರುಗಳು ಕರಿತಾ ಇದ್ದಂಗೆ ನಿಮ್ಮ ಹೆಸರುಗಳು ಬಂತು ಅಂದರೆ ಮುಂದೆ ಬಂದ್ಬಿಡ್ಬೇಕು. ಶಮ ಹಮಾದ ಕಲೋಬೋಲ ಶಮ ಲೇಂಬ ಶೇರೋಬಾರನ. ದೇವ ಜನರಿಗೆ ಈ ಅಂತ್ಯ ದಿನಗಳು ಶೋಧನೆಗೆ ಹೋಗುವಂಥ ದಿನಗಳಿದೆ. ನೆನಪಿರಲಿ, ಶೋಧನೆಗೆ ಹೋಗುವಂಥ ದಿನಗಳು. ದಿಗಂತ್ ಮುಂದೆ ಬಾ, ನೀನು ದಿಗಂತು, ಸಂಭ್ರಮ, ಅದ್ದು ಎಲ್ಲ ಮುಂದೆ ಬನ್ನಿ. ಕರ್ಕವ ಅನ್ನ ಸುಮ್ಮನೆ ನಿಂತ್ಕೊಂಡು ಅಪ್ಪನ ಜೊತೆ ನೀನು ಚರ್ಚು ಆಟ ಆಡೋ ಜಾಗ ಅಲ್ಲ ನಿನಗೆ. ಸ್ಕೂಲಲ್ಲಿ ಹೆಂಗಿರ್ತ ಇರ್ಬೇಕು. ಇದು ಕಡೆ ಕ್ಷಣಗಳು ಕೇಳಿಸ್ಕೊಳ್ಳಿ. ಹೋರಾಟ ಶೋಧನೆಗಳು ಹೆಚ್ಚುತ್ತೆ. ಒಂದು ವೇಳೆ ಅವರು ದೇವರ ಆತ್ಮನ ಅಭಿಷೇಕದಲ್ಲಿದ್ದರೆ ಸರಿ, ಇಲ್ಲಾಂದರೆ ಅವ್ರ ಈ ಕಡೆ ಇಲ್ಲ ಸೈತಾನದ ಏಜೆಂಟ್ ಆಗ್ಬಿಡ್ತಾನೆ ಅವನು. ಒಬ್ಬ ಕ್ರಿಶ್ಚಿಯನ್ನು, ಒಬ್ಬ ಪಾಸ್ಟರು, ಒಬ್ಬ ವಿಶ್ವಾಸ. ನೆನಪಿರಲಿ ನಿಮಗೆ, ನೀವು ಫೈರ್ ಆಗಿರ್ತೀರಾ. ನೀವು ಓದ್ತಾ ಇದ್ದೀರಿ ಯೆಹೋಶುವ ಕಾಲೇಬ, ಯೆಹೋಶುವ ಅಲ್ಲಿ ಅವನು 4:6 ನಾವು ಓದ್ಕೊಳ್ಳೋದಾದ್ರೆ ಒಂದು ಗುರುತನ್ನು ನೇಮಿಸ್ತಾನೆ. ಯಾಕೆ? ನಿಮ್ಮ ಸಂತತಿಗೆ ಇದನ್ನು ಹೇಳ್ರಿ ಅದ್ಭುತನ ಅಂತ. 3ನೇ ಅಧ್ಯಾಯದಲ್ಲಿ ಒಂದು ಅದ್ಭುತ ಆಗುತ್ತೆ. ತುಂಬಿ ಹರಿಯುವಂಥ ಹೊಳೆನ ಬರೀ ಯಾರು ಯಾಜಕರು ಕಾಲಿಟ್ಟ ತಕ್ಷಣನೇ ಆ ಹೊಳೆ ಇಬ್ಬಾಗ ಆಗುತ್ತೆ. ಇದನ್ನ ನೀವು ಮುಂದಣ ಜನರಿಗೆ ಹೇಳ್ಬೇಕು, ನಿಮ್ಮ ಮಕ್ಕಳಿಗೆ ತೋರಿಸಿ ಇದು ಗುರುತಂತೆ. ಅಲ್ಲಿ ಆ 70 ಲಕ್ಷ ಜನರಲ್ಲಿ ಅಥವಾ ಎಷ್ಟೇ ಲಕ್ಷ ಇರಲಿ, ಅಲ್ಲಿ 2 ಮಾತ್ರ ವ್ಯತ್ಯಾಸ ಇದ್ದಾರೆ ಅಷ್ಟೇ. ಇಬ್ಬರೇ. ನೀವೇನು ವ್ಯತ್ಯಾಸ ಇದ್ದೀರಾ ಒಮ್ಮೆ ಪರೀಕ್ಷೆ ಮಾಡ್ಕೊಳ್ಳಿ. ಏನಾದರೂ ಅವ್ರಿಗಿಂತ ಮೊದಲು ಬಂದು ಆರಾಧನೆ ಸ್ಟಾರ್ಟ್ ಮಾಡಿದಿರ ನೀವು? ಒಂದು ಎಂಥ ಪರಿಸ್ಥಿತಿನಲ್ಲೂ ಬಂದಿದ್ದೀರ ನೀವು ದೇವ್ರ ಸನ್ನಿಧಾನಕ್ಕೆ? ನೀವು ಲೇಮ ಹಮ ಶಬರಬಾರರು. ಇದೇ ಥರ ಇರುತ್ತೆ. ಇಸ್ರೇಲ್ರ ಮಧ್ಯದಲ್ಲಿ, ಅಪೊಸ್ತಲರ ಮಧ್ಯದಲ್ಲೂ ಇದೇ ಥರ ಇರುತ್ತೆ. ಬೈಬಲಲ್ಲಿ ನೆಹೆಮಿಯನ್ನ 3ನೇ ಅಧ್ಯಾಯ ನಾವು ನಾಳೆ ಸ್ಟಾರ್ಟ್ ಮಾಡೋಕ್ಕಿದ್ದೀವಿ, ಅಥವಾ ನಾಡಿದ್ದು ಸೋಮವಾರ. ಯಾರ್ಯಾರ ಹೆಸರುಗಳಿದೆ ನೋಡ್ರಿ. ಕಾರ್ಪೆಂಟ್ರು, ಸಣ್ಣ ಸಣ್ಣವ್ರ ಹೆಸರುಗಳಿದೆ. ಶ್ರೀಮಂತರು 3:5, ನೆಹೆಮಿಯ 3:5. ಶ್ರೀಮಂತರು, ತೆಕೋದ ಶ್ರೀಮಂತರು ಏನು ಮಾಡಲಿಲ್ಲ ಅಂದ್ರೆ, ಅವ್ರು ಏನು ಸಹಾಯ ಮಾಡಲಿಲ್ಲ ಶ್ರೀಮಂತರುಗಳು. ಆಮೇಲೆ ಶ್ರೀಮಂತರು ಆಗ್ಬೇಕಾಗಿರೋಕೆ ನೋಡ್ತಾ ಇದ್ದಾರೆ ಕೆಲವರು ನೀವು ನೋಡಿ. ಅದು ತುಂಬ ಡೇಂಜರಸ್ ಏರಿಯಾ. ಅದು ಶ್ರೀಮಂತರಾಗಂಥ ಏರಿಯಾ, ಕಾಸು ಬರೋ ಏರಿಯಾ, ತುಂಬ ಆತ್ಮಿಕ ವ್ಯಕ್ತಿಗಳಿಗೆ ತುಂಬ ಡೇಂಜರಸ್ ಏರಿಯಾ ಅದು. ಎಕ್ಸೆಪ್ಟ್ ಒಂದು, ನೀನು ಕಾಪಾಡ್ಕೊಳ್ಳೋದು, ಆ ಭಕ್ತಿಯೊಳಗೆ ಕಾಪಾಡ್ಕೊಳ್ಳೋದು. ನೀವು ಎಷ್ಟೇ
ಅದೇನು ಹೇಳಿದ್ರಿಂದ ಹಣ ತೊಗೊಂಡೋಗಿ ಚಪ್ಪಲಿ ಗುಡಲು ತೊಗೊಂಡೋಗಿಡು ಅಷ್ಟೇ, ಅದಕ್ಕೆ ಹೆಚ್ಚಿನ ಮಹತ್ವನ ಅಷ್ಟೇ ನೆನಪಿರಲಿ ನಿಮಗೆ. ಅದ್ರ ಮೀರಿ ಏನಾದರೂ ನೀನು ಕೂತೆ ನೀನು ಕಟ್ಟಿರೋ ಮನೆನೋ ಇರೋ ಜಮೀನೋ ಕೆಲಸನೋ ಯಾವುದೋ ಓದಿದೆಯೋ ನೀನು ಯಾವುದೇ ಇರ್ಬೋದು ನಿಮ್ಮನ್ನು, ಅದನ್ನೇ ವಿಗ್ರಹ ಅಂತ ಹೇಳೋದು. ಆ ಹಣ ಅಥವಾ ಯಾವುದು ನಿಮಗೆ ಮತ್ತೆ ದೇವರಿಗೆ ಮಧ್ಯೆ ಬಂತು ಅದನ್ನೇ ವಿಗ್ರಹ, ಐಡಲ್ ಅಂತೇಳಿ. ಅದನ್ನೇ ಐಡಲ್ ಅಂತೇಳಿ. ರಬ ಹಬಕ್ಕರ ಬರಲ್ಲ ಕ್ಷೇಮ ಮಾರಿ ಬಾರಲ್ಲ. ಅದನ್ನು ನೀವು ದಿನ ಪರೀಕ್ಷೆ ಮಾಡ್ಕೊಳ್ಬೇಕು. ನಿಮ್ಮ ಪಲ್ಸ್, ಸ್ಪಿರಿಚುವಲ್ ಪಲ್ಸ್ ಹೆಂಗೆ ವರ್ಕ್ ಆಗ್ತಿದೆ ಅಲ್ಲಿ ಗೊತ್ತಾಗುತ್ತೆ. ಒಂದು 10-15 ಅಧ್ಯಾಯ ಓದೋರು ಎಫೆಸ ಗಲಾತ್ಯ ಈಸಿಯಾಗಿದೆ 10 ನಿಮಿಷದಲ್ಲಿ ಮುಗಿಸ್ಬಿಡ್ಬೋದು. ನನ್ನಂಥ ಸ್ಪೀಡಲ್ಲಿ ಓದೋರಿಗೆ, ತರೋ ಇರೋರಿಗೆ ಏನೋ ಒಂಥರ ನಮಗೆ ಗೊತ್ತಿಲ್ದಂಗೆ ಏನೋ ಒಂಥರ ಒಳಗೇನೆ ಅಭಿಷೇಕ ಖುಷಿ ಸ್ಟಾರ್ಟ್ ಆಗುತ್ತೆ. ನಿಮಗೆ ಗೊತ್ತಿಲ್ದಂಗೆ ನಿಮ್ಮ ಒಳಗಡೆ ರೆವಲ್ಯೂಷನ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಇದು ಅದೇನಾದರೂ ಇಲ್ದಲೇ ಇದ್ರೆ ನೀವೇನಾರು ಅವತ್ತು ವಾಕ್ಯ ಓದಿಲ್ಲ, ಅವತ್ತೇನಾದ್ರು ಪ್ರಾರ್ಥನೆ ಮಾಡೋಕ್ಕೆ ಅಷ್ಟು ಚಾಲೆಂಜ್ ಇರುತ್ತೆ ಗೊತ್ತು ನನಗೆ. ಬೈಬಲ್ ಓದಿದ್ರೆ ನಿಮಗೆ ಪ್ರಾರ್ಥನೆ ಮಾಡೋಕ್ಕೂ ಆಗುತ್ತೆ. ಆಮೇಲೆ ಡಿಟರ್ಮಿನೇಷನ್, ಪ್ರಿಯಾರಿಟಿ, ಆದ್ಯತೆ. ದೇವರಿಗೆ ಮೊದಲನೇ ಆದ್ಯತೆ, 1, 2, 3, 100ನೇದು ದೇವರಿದೆ. ಓಕೆ, ಆ ವಿಚಾರ ಹೇಳ್ತದೆ, ಕಾಸು ವಿಚಾರ ಹೇಳ್ತದೆ. ಯಾರ್ಯಾರಿಗೆ? ಶ್ರೀಮಂತರುಗಳಿಗೆ 3:5 ನೆಹೆಮಿಯ. ಅವರೇನು ಸಹಾಯ ಮಾಡಲಿಲ್ಲ ಶ್ರೀಮಂತರುಗಳು. ಶ್ರೀಮಂತರಾಗಕ್ಕೆ ಹೊರಟಿದ್ರೆ ಕೆಲವರು, ಪದೇ ವಾರ್ನಿಂಗ್. ಓಕೆ, ಅದಿರಲಿ. ಇದು ಕಡೆ ಕ್ಷಣಗಳಲ್ಲಿ ಜೀವಿಸ್ತಾ ಇದ್ದೀವಿ ನಾವೀಗ. ಒಂದು ಹೋರಾಟದ ಸಮಯ ಇರುತ್ತೆ, ನಿಮ್ಮ ವಿಶ್ವಾಸದ ಪರೀಕ್ಷೆ ಇರುತ್ತೆ. ನೀವು ಅಭಿಷೇಕದಲ್ಲಿದ್ದೀರಾ, ಆ ಹೋರಾಟದ ಮಧ್ಯದಲ್ಲೂ ಫಿಲಿಪ್ ಅಪೊಸ್ತಲರು ಏನು ಮಾಡಿದ್ರು ಅದನ್ನ ಮಾಡ್ತೀರ ನೀವು. ಸಿದ್ಧ, ನೀವೀಗ ಯುದ್ಧಕ್ಕೆ ಸಿದ್ಧ. 1967 ಇಸ್ವಿನಲ್ಲಿ ಯುದ್ಧ ಆಯಿತು. ಇಸ್ರೇಲಿಗೆ 18 ವರ್ಷನೂ ಆಗಿರಲಿಲ್ಲ ಸ್ವತಂತ್ರ ಬಂತು. ಅವಾಗ ಅವನು ಮೋಶೆ ಎಲೋನ್ ಅಂತ ಹೇಳಿದ್ರು. ಅವನಿಗೆ ಒಂದೇ ಕಣ್ಣು, ರಕ್ಷಣಾ ಮಂತ್ರಿ. ಅವನು ಹೇಳ್ತಾನೆ, ನಾವು ಯುದ್ಧಕ್ಕೆ ಎದುರಿಲ್ಲ, ನಾವು 18 ವರ್ಷದಿಂದ ಕಾಯ್ತಾ ಇದ್ದ ಯುದ್ಧಕ್ಕೆ ಸಿದ್ಧ ಆಗಿದ್ದು. 50 ದೇಶಗಳು ಬಂದಿದೆ 6 ದಿನದಲ್ಲಿ, ಅಥವಾ ಇನ್ನು ಬೇರೆ ಸೇರ್ಕೊಂಡ್ರೆ 60 ದೇಶ ಬಂದಿದ್ದಾರೆ ಇಸ್ರೇಲ್ ವಿರುದ್ಧವಾಗಿ. ಬರೀ 18 ವರ್ಷದ್ದು ದೇಶ ಅಷ್ಟೇ ಅದು. ಅವ್ರ ಹತ್ರ ಎಲ್ಲಿ ಹೆಂಗೆ ಹುಡುಕಿದ್ರು ನಿಮಗೆ 1 ಲಕ್ಷ ಸೈನಿಕರು ಇರಲಿಲ್ಲ, 200 ಏರೋಪ್ಲೇನ್ ಅಷ್ಟೇ. 60 ದೇಶಗಳ ಮೇಲೆ 6 ದಿನದಲ್ಲಿ ಆ ಯುದ್ಧನ ಮುಗಿಸಿದ್ರು. ಸುಳ್ಳು ಹೇಳಬೇಕಾಗಿ ಬಂತು. ಯಾರು? ಕೈರೋ ರೇಡಿಯೋ, ಟಿವಿ ಇಲ್ಲ, ರೇಡಿಯೋ. ಅವಾಗ ಸುಳ್ಳು ಈಜಿಪ್ಟ್ ಅವ್ರು ಗೆಲ್ತಾ ಇದ್ದಾರೆ, ಅಲೈನ್ಸ್ ಸುಳ್ಳು ಹೇಳಿದ್ರು. 5 ದಿನದ ಮೇಲೆ 6 ದಿನದ ಮೇಲೆ ಸುಳ್ಳುನ ಮುಚ್ಚಿಡಕ್ಕಾಗಿಲ್ಲ. ನೆನಪಿರ್ಲಿ, ಅಲ್ಲಿ ಸೈತಾನ್ ನಮಗೆ ಕಾನ್ಸ್ಪಿರಸಿ ಥಿಯರಿ ಅಷ್ಟೇ. ಸುಮ್ಮನೆ ನಿಮಗೆ ನಾವು ಅದನ್ನೇ ಧ್ಯಾನ ಮಾಡ್ತಾ ಇದ್ದೀವಿ. ನೆಹೆಮಿಯ 2, 18, 19, 20 ವೈರಿಗಳು ಅಲ್ಲ, ಅವ್ರ ಪ್ರಯತ್ನ ನೋಡ್ಬೋದು ನೀವು. ಅವ್ರ ಪ್ರಯತ್ನಗಳು ಎಲ್ಲ ನೆಹೆಮಿಯ ಏನು ಹೇಳ್ತಾನೆ, ಆ ಥರದ್ದು ಏನು ನಡೆದೇ ಇಲ್ಲ, ಸುಮ್ಮನಿರಪ್ಪ. ಸೊ ವೈರಿ ನಿಮಗೆ ಅವನೇನೋ ದೊಡ್ಡದಾಗಿ ಬಿಂಬಿಸಕ್ಕೆ ನೋಡ್ತಾನೆ. ಅವನ ಏಜೆಂಟ್ಗಳನ್ನ ಟ್ರೈ ಮಾಡ್ತಾನೆ ಯಾವ್ದಾದ್ರು ರೀತಿ. ಒಟ್ಟಲ್ಲಿ ನಿಮ್ಮನ್ನ ಒಂದು ಸ್ವಲ್ಪ ರೋಡಲ್ಲಿ ಹಂಪ್ ಹಾಕೋದು. ಕೆಲವು ರೋಡಲ್ಲಿ ನೀವೇ ರೆಗ್ಯುಲರ್ ಓಡಾಡ್ತಿರಲ್ಲಿ ಹಂಪಿದ್ರೆ ಹೋಗಲ್ಲ, ಬೇರೆ ರೋಡ್ ಇದ್ರೆ ಆ ರೋಡಲ್ಲಿ ಹೋಗ್ಬಿಡ್ತೀರ ನೀವು. ಹಂಪ್ ಬೇಡ ಅಂತೇಳಿ. ಹಂಗೆ ನಿಮಗೆ ಹಂಪ್ ಒಂಥರ ಏನಾದರೂ ಮಾಡಿ ನಿಮ್ಮನ್ನ ಮಿನಿಮಮ್ ಮಾಡಕ್ಕೆ ನೋಡ್ತಾನೆ. ಪರ್ಲಕ್ಕೆ ಹೋಗ್ದಂತ ತಡೆಯಕ್ಕೆ ಮಾಡೋಕ್ಕಾಗಲ್ಲ, ಕೆಲವು ವಿಚಾರಗಳು ತಡೆಯೋಕ್ಕಾಗಲ್ಲ. ಆದರೆ ಡಿಲೇ ಟ್ಯಾಕ್ಟಿಕ್ಸ್ ಇರುತ್ತೆ. ಏನಾದರೂ ನೀವು ಚಾನ್ಸ್ ಕೊಟ್ಟರೆ ಸ್ವಲ್ಪ ಅಲ್ಲಿ ಬ್ಯಾಕ್ ಸ್ಲೈಡಿಂಗ್ ಅಥವಾ ಬೀಳ್ಸೋ ಚಾನ್ಸಸ್ಸು ಇರ್ಬೋದು. ನಾವು ಸಂಸವನ್ನು ನೋಡಿದ್ರೆ ಅಂಥ ವಿಚಾರಗಳು. ಯೋಸೆಫ್ ಅಂತ ಇರುವಾಗ ಅದಾಗೋದಿಲ್ಲ. ನಿಮ್ಮ ನಿರ್ಧಾರ ಅದೀಗ. ಬಾಬಾ ಹರ ಕಲೋ ಶೇರವ ರಬ ಕಲೋ ಲೋಮೋ ಶಮ. ನೀವೇ ಉತ್ಸಾಹ ಪಡಿಸ್ಕೊಳ್ಳೋದು. ಗೊತ್ತಾ, ನೀವು ರೆಗ್ಯುಲರ್ ಬರೋದಿಲ್ಲ, ಪ್ರತಿ ಶುಕ್ರವಾರ ಶನಿವಾರ ಬರೋದಿದ್ರೆ ಸ್ತೋತ್ರ. ನಾನು ಪ್ರತಿದಿನ ಮಾತಾಡ್ತೀನಿ ನಾನು ದೇವ್ರ ವಾಕ್ಯನ. ಆದರೂ ನಾನು ಬೈಬಲ್ ಓದಲೇಬೇಕು. ಆದರೂ ನಾನು ಮೊಣಕಾಲು ಹಾಕಿ ಪ್ರಾರ್ಥನೆ ಮಾಡಲೇಬೇಕು, ಉಪವಾಸ ಪ್ರೇಯರ್ ಮಾಡಲೇಬೇಕು. ಕೆಲವರು ನೋಡಿ ಎಷ್ಟೊತ್ತಿಗೆ ಬೇಕು ಅಷ್ಟೊತ್ತಿಗೆ ಎದ್ದೊಳಿದ್ರೆ ಇಲ್ಲಿರೋರು. ಕೆಲವರು ನೀವು ನಿಮ್ಮ ಪರಿಸ್ಥಿತಿ ನೋಡಿದ್ರೆ ನಮಗೆ ನಿದ್ರೆ ಬರಲ್ಲ. ನಿಮ್ಮ ಪರಿಸ್ಥಿತಿಗಳು ನೋಡಿದ್ರೆ ಆ ಥರ ಇದೆ. ಅದು ಹೆಂಗೆ ನಿದ್ರೆ ಮಾಡ್ತೀಯ ನೀನು, ಅದು ಹೆಂಗೆ ಊಟ ಮಾಡ್ಕೊಂಡಿರ್ತೀಯ ನೀನು. ಉಪವಾಸ ಮಾಡಬೇಕಾಗಿರೋ ವ್ಯಕ್ತಿ ನೀನು ಆ ಸಮರ್ಪಣೆಗೆ ಬಂದ್ಬಿಡ್ರಿ. ಇವತ್ತು ನೀವು ಇಲ್ಲಿ ಒಂದು ಗುರುತು ಇವತ್ತಿನ ವಾಕ್ಯದಲ್ಲಿ ನಾವು ನೋಡ್ತೀವಲ್ಲ, ದೇವರು ನಮ್ಮ ಮಧ್ಯೆ ಇದ್ದಾನೆ.
ನಮಗೆ ಅದ್ಭುತಗಳು ಮಾಡಿ ನಡೆಸಿದ ದೇವರು ಆತನೇ ನಮ್ಮನ್ನು ನಡೆಸಿದನ್ನೋದಕ್ಕೆ ಒಂದು ಗುರುತು. ಅದ್ರ ಹಿಂದೆನೂ ನೀವು 4ನೇ ಅಧ್ಯಾಯ ಹೋದ್ರೆ 3ನೇ ನೋಡಿದ್ರೆ ಮುಂದಕ್ಕೆ ಹೋಗಕ್ಕಾಗಲ್ಲ. ಯೆಹೋಶುವ ಅಲ್ಲಿ ಒಂದು ತುಂಬಿ ಹರಿಯೋ ಹೊಳೆನ ಬರೀ ಯಾಜಕರು, ದೇವರ ಸೇವಕರುಗಳು ಕಾಲಿಟ್ಟ ತಕ್ಷಣನೇ ಅದು ಇಬ್ಬಾಗ ಆಗುತ್ತೆ. ತುಂಬಾ ಕಷ್ಟ ಇಲ್ಲ ನೋಡ್ರಿ, ಅಲ್ಲಿ ಕಷ್ಟ ಇಲ್ಲ. ಅಲ್ಲಿ ವಿಧೇಯತೆ ಮಾತ್ರ ಪಾಯಿಂಟ್. ಅದು ವಿಧೇಯರು ಇದು ಕೇಳಿಸ್ಕೊಳ್ಳಿ. ಒಂದು ವೇಳೆ ಏನಾದ್ರು ಇದುವರೆಗೂ ಏನಾದರೂ ತಡೆಯೋದಾಗಿದೆಯಾ, ಆ ವಿಧೇಯತೆ ಚೆಕ್ ಮಾಡಿ. ನೀವು ನಿಮ್ಮ ನಂಬಿಗಸ್ತಿಗೆ ಚೆಕ್ ಮಾಡೋದಾಗಲಿ. ಆಮೇಲೆ ಅಲ್ಲಿ ಮೇಯ್ನ್ ಆಗಿ ಅಲ್ಲಿ ಏನು ಹೇಳ್ತಾರೆ ಅಂತಂದ್ರೆ, ಇದನ್ನ ನೀವು ನಿಮ್ಮ ಮುಂದಿನ ಪೀಳಿಗೆಗೆ, ಇದು ನಿಮ್ಮ ಮಕ್ಕಳಿಗೆ ಇದನ್ನ ಹೇಳ್ಬೇಕು. ನೋಡಿ, ಈ ಅದ್ಭುತಗಳನ್ನ ನಿಮ್ಮ ಮಕ್ಕಳಿಗೆ ಹೇಳ್ತಾನೆ. ಸ್ಟೋರಿ ಆಗಿ ಅಲ್ಲ, ಏನೋ ಕಥೆಗಳ ಥರ ಅಲ್ಲ. ಅವ್ರಿಗೆ ಇದನ್ನ ಅವ್ರ ಕೈಲಿ ಓದಿಸಿ ಅವ್ರ ಒಳಗೆ ಅದು ಅಚ್ಚು ಉಳಿಯುತ್ತದೆ ಆ ವಾಕ್ಯ. ಇವಾಗ ಅವ್ರು ಹೆಂಗೋ ಇರ್ಬೋದು, ಆದರೆ ಒಳಗಡೆ ಕಾರ್ಯ ಮಾಡೇ ಮಾಡುತ್ತೆ. ಲೆಟ್ಸ್ ಗೋ ಬಾಬಾ ಖಾರಿ ಲಮ ಶೇ ಬಾಬಾ ಬಾಬಾ ಬಾಬಾ. ಈಗಾಗಲೇ ನಿಮಗೆ ಫೋನಲ್ಲಿರೋರಿಗೂ ವಾಗ್ದಾನಗಳು ಬಂದಿದೆ, ನಿಮಗೆ ಇಲ್ಲಿರೋರಿಗೂ ಬಂದಿರೋ ಎಲ್ಲರಿಗೂ ದೇವರಾತ್ಮ ನಿಮಗೆ ಪ್ರತಿಯೊಬ್ಬರಿಗೂ ದೇವರಾತ್ಮ ಪ್ರತಿಯೊಬ್ಬರಿಗೂ ಅದನ್ನ ಕೇರ್ಫುಲ್ಲಾಗಿ ಕೇಳ್ಕೊಳ್ಳೋದಾಗಲಿ. ಕೇರ್ಫುಲ್ಲಾಗಿ ಕೇಳಿಸ್ಕೊಳ್ಳಿ. ಹೇಳ್ತೀನಿ ನಾನು ನಿಮಗೆ ಇಲ್ಲಿ ಬರೋದನ್ನ. ನನಗೆ ನಿನ್ನೆ ಮತ್ತೆ ಎಚ್ಚರಿಕೆ ಬಂದಿದೆ ನನಗೆ, ಆಗುತ್ತಾ? ಆಮೇಲೆ ನನಗೇನೆ ನೋವು ಬಂದಾಗ ಇಡೀ ಬಾಡಿನಲ್ಲಿ ನನಗೆ ಜಾಯಿಂಟ್ಸ್ ಟಕ್ 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 ಶಬ್ದ ಬರ್ತದೆ. ನನ್ನ ಗುಣ ಮಾಡ್ತೀನಿ, ತಡ ಆಗುತ್ತೆ ಅಂದ್ರೆ ದೇವರು. ತಕ್ಷಣವೂ ಆಗಲಿಲ್ಲ, ಅದು ಒಂದು ಕಡೆಯಿಂದ ಸ್ಟಾಪ್ ಆಗ್ತಾ ಬಂತು. ನನಗೆ ಕ್ಲೀನಾಗಿ ಗೊತ್ತಾಯ್ತದು, ಬಂದಿದ್ದು ಗೊತ್ತಾಯ್ತು ನನಗದು. ಆದರೆ ನಂದು ಆಪ್ಷನ್ ಇದೆ ಥರದ್ದು. 2 ಪೂರ್ವಕಾಲ 16ರಲ್ಲಿ ಆಸ ಮಾಡಿದಾಗ ನಾನು ತಪ್ಪು ಮಾಡಲ್ಲ ದೇವ್ರ. ನಾನು ನಿನ್ನೇ ಹಾಕ್ಕೊಳ್ತೀನಿ ದೇವ್ರ. ನಾನು ಯಾವುದನ್ನು ಹುಡುಕೋದಿಲ್ಲ. ಔಷಧಿ ಡಾಕ್ಟರ್ ಯಾರನ್ನೂ ಹುಡುಕಲ್ಲ ದೇವ್ರ. ಈಗ ಆ ಡಾಕ್ಟರ್ ಹತ್ರ ಹೋದ್ರೆ ಹೇಳಿದ್ರೆ ನಿನಗೆ 50 ವರ್ಷ ಆಗಿದೆಯಲ್ಲ, ಇದು ಅದು ಏನೋ ಹೇಳ್ಬಿಡ್ತಾರಲ್ವ ಅವರು. ಏನ್ ಮಾಡಿದ್ರೆ ತಲೆ ಹುಳ ಬಿಡ್ಕೊ ಬರ್ತೀರ. ಓಕೆ, ಅದರಲ್ಲಿ ದೇವಕ್ಕೆ ಹೇಳುತ್ತೆ ಯೇಸುವಿನ ಬಾಸುಂಡೆಗಳಿಂದ ಗುಣ ಇದೆ, ಅದಕ್ಕೆ ಜೀವ ಇದೆ. ಮೊನ್ನೆ ನಾವು ಹೋದ್ವಾರ ಇಲ್ಲೇ ಇದ್ದಾಗ ಆ ರಕ್ತ ಸುರಿತಾ ಇರೋ ದರ್ಶನ, ಅವತ್ತು ಇಲ್ಲೇ ಹಸಿಯಾಗಿದೆ ರಕ್ತ. ಇನ್ನೂ ಯೇಸು ಜೀವಿಸ್ತಾ ಇದ್ದಾರೆ ಈಗಲೂ. ಎಚ್ಕೆಲನ್ನ 37ನೇ ಅಧ್ಯಾಯ ದೇವರು ಕರ್ಕೊಂಡೋಗಿ ಆ ಒಣಗಿದ ಎಲುಬುಗಳ ತಗ್ಗಿಗೆ ತಗೊಂಡೋಗಿ ಕೋಟಿ ಎಲುಬುಗಳಿದೆ. ದೇವ್ರ ಭಾಷೆ ಕೇಳಿಸ್ಕೊಳ್ಳಿ. ಇವುಗಳಿಗೆ ಜೀವ ಬರ್ಬೋದಾ ಕೇಳಿ. ಹಿಂಗಿದೆ. ನಾನು ಹಾಗಿದ್ರೆ ಯಾವುದೊಂದು ನೆಗೆದಿರ್ತಾ ಇದ್ದೆ, ಆದರೆ ಅವನಷ್ಟು ಕೇರ್ಫುಲ್ ಇದ್ದಾನೆ ಅಂತ ಅರ್ಥ. ಕೇಳ ತುಂಬ ಕೇರ್ಫುಲ್ಲಾಗಿ ಹೆಜ್ಜೆ ಇಡ್ತಾನೆ ಅವನು. ದೇವರಿಗಿಂತ ಬುದ್ಧಿ ಆಗಕ್ಕೆ ಹೋಗ್ತಿಲ್ಲ ಅವನು. ಸರ್ ಎಲ್ಲ ನಿಮಗೆ ಗೊತ್ತು ಸರ್, ಎಲ್ಲ ಸ್ವಾಮಿ ನೀನೇ ಬಲ್ಲೆ. ಇದೇ ಕೇರ್ಫುಲ್ಲಾಗಿ ಹೆಜ್ಜೆ ಇಡೋದು. ನಮಗೆಲ್ಲ ಗೊತ್ತು ನಂಗೆ ಅನ್ನಿಸ್ತಾ ಇರುತ್ತೆ, ಎಲ್ಲ ಗೊತ್ತು ನನಗೆ, ಇನ್ನೇನಿಲ್ಲ ಅನ್ನಂಗೆ ಅನ್ನಿಸ್ತಿರುತ್ತೆ. ಸ್ಟಿಲ್ ನೀವಲ್ಲೇ ಇಲ್ಲಪ್ಪ ಇಲ್ಲ ಬೇರೆ ನನಗೊಂದು ಇನ್ನೊಂದು ಸೂಚನೆ ಕೊಡೋದು. ನಿಮ್ಮ ಹತ್ರ ಕ್ಯಾಶು ಇದೆ, ಒಂದು 20 ಲಕ್ಷ ಕ್ಯಾಶು ಇದೆ, 18 ಲಕ್ಷ ಸೈಟ್ ಅದು. ತಗೊಂಡ್ಬಂದ್ಬಿಡ್ತೀರಿ. ನೋ 1 ಲಕ್ಷ ಕ್ಯಾಶ್ ಇದೆ, 90,000 ಅಷ್ಟೇ ಬೈಕಿಗೆ ಸ್ಕೂಟಿಗೆ ತಂದ್ಬಿಡ್ತೀನಿ. ನೋ ಬೇರೆ ನಿನ್ನ ಚಾಯ್ಸ್ ಹೇಳಿದ್ರೆ, ನಿನ್ನ ಆಲೋಚನೆ ಕೊಡಪ್ಪ ದೇವರದಕ್ಕೆ ಶಕ್ತನಾಗಿದ್ದೇನೆ ಮಾಡೋಕ್ಕೆ. ದಾವೀದ ಅದನ್ನೇ ಮಾಡಿದ್ದು. ಬೇರೆ ನಾನು ಹೋಗ್ಬೋದಾ ಅಮಲೇಕ್ರ ಮೇಲೆ? ಆಯ್ತು, ಹೊರಡ್ಬೋದು. ಇದು ಕೇಳಿ, ಇಡೀ ಲೋಕದಲ್ಲಿ ಇವಾಗಲೂ ಸಿಗಲ್ಲ ನಿಮಗೆ ದಾವೀದನಂತ ಎಕ್ಸ್ಪರ್ಟ್. ಕ್ಯಾಟ್ರಿಬಿಲ್ ಹೊಡೆಯೋದ್ರಲ್ಲಿ, ಕವಣೆ ಹೊಡೆಯೋದ್ರಲ್ಲಿ ಅವನು ಸಿಂಹನ ಹುಡುಗ, ಚಿಕ್ಕ ಹುಡುಗ, 15-16 ವರ್ಷದ ಹುಡುಗ ಗದ್ದ ಹಿಡಿದು ಕೊಂದಾಗ್ತಿರ್ತಾನೆ. ಅವನಷ್ಟು ನಾನೊಬ್ಬ ಸ್ಪೋರ್ಟ್ಸ್ ಪರ್ಸನ್, ತುಂಬಾ ಆಕ್ಟಿವ್ ಇದ್ದವ್ ನಾನು, ಚಿಕ್ಕ ಹುಡುಗ ಇದ್ದಾನೆ. ಆದ್ರೆ ಅವನಷ್ಟು ಆಕ್ಟಿವ್ ಯಾರಿಲ್ಲ ಕೇಳಿಸ್ಕೊಳ್ಳಿ. ಇಲ್ಲಿರೋರು ಪ್ರಪಂಚದಲ್ಲೇ ಇಲ್ಲ, ಅಥವಾ ಊಟ ಇಲ್ಲ ಅಂದ್ಬಿಡ್ತೀನಿ ಬೇಕಾದ್ರೆ. ಕೇಳಿ, ಅವನೇನು ಹೇಳ್ತಾನೆ, ನಿನ್ನ ಬಲದಿಂದ ದಂಡಿನ ಮೇಲೆ ಬೀಳ್ತೀನಿ ಅಂತ, ನಿನ್ನ ಬಲದಿಂದ ವೈರಿಯ ದವಡೆನ ಉದುರಿಸ್ತೀನಿ ಅಂತ ಹೇಳ್ತಾನೆ, ಪ್ರಾಕಾರನ ಆರ್ತೀನಿ ಅಂತ ಹೇಳ್ತಾನೆ. ಪ್ರಾಕಾರ ಅಂದ್ರೆ ನೀವು ಯಾವ್ದಾದ್ರು ಕೋಟೆ ಒಳಗಡೆ ಹೋಗ್ರಿ, ಇವಾಗ ಹೋದ್ರೆ ನೀವು ಬೀದರ್ ಹೋದ್ರೆ ಅಥವಾ ಆಗ್ರಾಗ್ ಹೋದ್ರೆ, ಕೋಟೆ ಒಳಗಡೆ ಒಂದು ಅಲ್ಲಿ ದರ್ಬಾರ್ ಮಾಡಕ್ಕೋ ಅಥವಾ ಏನಾದರೂ ಮೀಟಿಂಗ್ ಮಾಡೋಕ್ಕೆ ರಾಜ ಒಂದು ಜಾಗ ಇಟ್ಟಿರ್ತಾನೆ. ಸುತ್ತ ಇಷ್ಟತ್ರ ಕಾಂಪೌಂಡ್ರು, ಇಷ್ಟತ್ರ ಕಾಂಪೌಂಡ್ 9 ಅಡಿ 7 ಅಡಿ 8 ಅಡಿ 9 ಅಡಿ ಥರ ಒಂದು ಕಮ್ಮಿ ಅಂದರೆ ಒಂದು ಎಕರೆ ಇರುತ್ತೆ. 1 ಎಕರೆ ಒಳಗಡೆ, ಕೋಟೆ ಒಳಗಡೆ 1 ಎಕರೆ ಅಥವಾ ಅರ್ಧ ಎಕರೆ ಇಟ್ಕೊಳ್ಳಿ, ಓಕೆನಾ? ಒಂದು 20 ಗುಂಟೆ ಇಟ್ಕೊಳ್ಳಿ ನೀವು. ಸುತ್ತ ಅದು ಹೆಂಗಿರುತ್ತೆ ಗೊತ್ತಾನೆ, ಎಲ್ಲ ಮಾರ್ಬಲ್ ಹಾಕಿ
ಊಹಿಸಕ್ಕಾಗಲ್ಲ ಹಂಗಿರೋದು. ಆಗ್ರಾ ಕೋಟೆ ನೀವು ನೋಡಿದ್ರೆ ಅಲ್ಲಿ ಮಾತ್ರ ಕರೆಕ್ಟ್ ಆಗಿದೆ ಈಗಲೂ, ಆಗುತ್ತಾ? ಅದನ್ನ ಹಾರ್ತೀನಿ ಅಂತ ಹೇಳ್ತೀನಿ. 9 ಅಡಿ 10 ಅಡಿ ಕೋಟೆನ 1 ಸೆಕೆಂಡಿಗೆ ಹಾರ್ತಾನೆ ಈಗಲ್ಲ ಆ ಕಡೆ. ಪ್ರಾಕಾರ ಅಂದ್ರೆ ಪ್ರಾಕಾರ ಅಂತ ಓದಿರಲ್ವಾ? ನಿನ್ನ ಬರದ ದವಡೆ ವೈರಿಗಳ ದವಡೆನ ಉದುರಿಸ್ತೀನಿ ಅಂತಾನೆ. ಅವನಿಗೆ ಸಿಂಹನ ತೆಗೆದವನಿಗೆ ಈ ಮನುಷ್ಯರು ಯಾವ ಲೆಕ್ಕ ಅವನಿಗೆ? ಅದಕ್ಕೆ ಒಂದೊಂದು ಮಾತುಗಳು ನಿಮಗೆ ಆಶ್ಚರ್ಯ ಆಗುತ್ತೆ. ಕೀರ್ತನೆಯಲ್ಲಿ ಅವನ ಮಾತುಗಳು ಸ್ವಲ್ಪ ಈ ತರ ನೋಡಿದ್ರೆ, ನಾನಾಗಿದ್ರೆ ಸೌಲಿಂದ ಏನು ಸೌಲಿನ ಮಾತೇ ಕೇಳ್ತಿರ್ಲಿಲ್ಲ, ಹೋಗೋನ್ನ ತೆಗೆದಾಕಿ ಬಂದು ಆಮೇಲೆ ಮಾತಾಡ್ತಿದ್ದೆ. ನಾನಾಗಿದ್ದೆ ದಾವಿದ ಬಾರಿ ಕಗ್ಗಿದ ವ್ಯಕ್ತಿ ದಾವಿದ, ಅವನು ಸ್ವಲ್ಪ ಪರಮೇಶ್ವರನ್ ಹೋಗ್ತಾನೆ. ನಾನಾಗಿದ್ರೆ ಹಂಗೆ ಹೇಳಿದಿರ್ತಾ ಇದ್ದೆ ಅಲ್ವಾ? ಆದರೆ ದಾವಿದನಲ್ಲಿ ಗೊತ್ತಾಗುತ್ತೆ ನಮಗೆ, ಅವನು ಎಷ್ಟು ಒಂದೊಂದು ಹೆಜ್ಜೆನ ದೇವರಿಂದಲೇ ಕೈ ಹಾಕಲ್ಲ. ಒಂದು ಚಿಕ್ಕ ಮಕ್ಕಳನ್ನ ನೀವು ನಿಮ್ಮ ಕಾಲ ಮೇಲೆ ಹಿಡ್ಕೊಂಡು ನಡೆಸ್ತೀರಾ? ಯಾರು ನಡೆಸಿದಿರ? ಅವೆಲ್ಲರೂ ಹಿಂಗೆ ನಡೀತಾವ ನೋಡ್ರಿ, ಹಂಗೆ ದೇವ್ರ ಜೊತೆಗೆ ನಡೆಯೋದು. ಮುಂದೆ ಹೋಗಂಗಿಲ್ಲ, ಹಿಂದೆ ಬೀಳಂಗಿಲ್ಲ. ಕೇಳಿಸ್ಕೊಳ್ಳಿ, ಹಿಂದೆ ಬಿದ್ದರೆ ಏನಂತೀನಿ ನಾನು ನಿಮಗೆ? ಮದ್ದ ಅಂತೀನಿ. ಮುಂದೆ ಹೋದ್ರೆ ಏನಂತೀನಿ ನಾನು ನಿಮಗೆ? ಓವರ್ ಇದು ಕೇಳಿದ್ದು. ಕೆಲವರು ಮಾತಾಡ್ಬೇಕಾದ್ರೆ ಯಾವ್ದಾರು ನೋಡಿದ್ರೆ ಇದು ಯಾವುದೋ ಓವರ್ ಇದು ಅಂತ ಹೇಳಿ ಗೊತ್ತಲ್ವಾ? ಯಾವುದೋ ಅತಿ ಆಡ್ತಾ ಇದೆ ಅಂತ ಹೇಳ್ತಾರಲ್ವ, ಆ ಥರ ಹಂಗಾಗಲ್ಲ. ನೀವು ಅದು ಜೊತೆಲೆ ದೇವ್ರ ಜೊತೆನಲ್ಲೇ ಓಡೋದಾಗಿ ಇದು ನೋಡಿ, ಫೈನ್ ಟ್ಯೂನಿಂಗ್ ಇದು ಮಾಡ್ತಾ ಇರೋದು ನಾನು ನಿಮಗೆ. ಫೈನ್ ಟ್ಯೂನಿಂಗ್ ಆಯ್ತಾ? ಅಮ್ಮ ಹಕ್ಕರ ಭಾಷಾ, ನೀನು ಮದ್ದಾನ ಇಲ್ಲ ಓವರೋ ಇಲ್ಲ ದೇವ್ರ ಜೊತೆ ಹೋಗ್ತಾ ಇದೆಯಾ? ನೀನು ಕರೆಕ್ಟಾಗಿ ದೇವ್ರ ಮುಂದೆ ಹೇಳ್ಕೊಳ್ಳೋದಾಗಲಿ ನೀವು. ಅದು ಹೆಂಗೆ ಸಾಧ್ಯ ಗೊತ್ತಾ? ಓವರ್ ಫ್ಲೋ ಕೆಪಾಸಿಟಿಲಿ ಬೈಬಲ್ ಓದೋದು. ಮೈನ್ ಆಗಿ ಜ್ಞಾನೋಕ್ತಿಗಳು ಟಚ್ ಮಾಡಿ ನೀವು, ಮೈನ್ ಆಗಿ ಅಲ್ಲಿ ನೋಡಿ ನಿಮಗೆ ಮಾರ್ಪಡೋದು. ಓಕೆ, ಮಾರಿಕ ಈಗ ನೋಡ್ರಿ ಒಂದು ಲೆವೆಲಿಗೆ ಬಂತು. ಈಗ ನಾನೀಗ ಹೋಗಿ ಒಂದು 2-3 ಓವರ್ ಆಡದ್ಮೇಲೆ ಬಾಲ್ ಕಾಣುವೆ, ಸರಿಯ ಬ್ಯಾಟಿಗೆ ಬೀಳುತ್ತೆ. ಹಂಗಾಗಿ ನನಗೆ ಅಮ್ಮ ಕರೋ ಲೋಬೋ ಶೇ ಬಾಬಾ ಬಾರಿ ಬಾರೋ ಬಾಬಾ ಲಮೋ ಶಬ ಎಲ್ಲ ಕೈಗಳ ಮೇಲೆ. ಇನ್ನು ಯಾರ್ಯಾರಿಗೆ ಇನ್ನೂ ಏನಾದ್ರು ಬಿಡುಗಡೆ ವಿಚಾರ ಇದೆಯಾ? ಯಾರಿಗಾದ್ರೂ ಏನಾದರೂ ವಿಚಾರ ಇದೆಯಾ ದೇವ್ರ ಮುಂದೆ? ಮಕ್ಕಳು ನೀವು ಜ್ಞಾನ ಕೇಳ್ಕೋಬೇಕು. ಯಾರೇ ಮಕ್ಕಳು ನೋಡ್ರಿ ಟೈಮ್ ಪಾಸ್ ಮಾಡಬಾರ್ದು. ಜ್ಞಾನ ಕೇಳಬೇಕು, ವಿಸ್ಡಮ್ ಕೇಳಬೇಕು. ಮಕ್ಕಳುಗಳೆಲ್ಲ ವಿಸ್ಡಮ್ ಕೇಳೋದಾಗ್ಲಿ. ರಕ್ಕಲ್ಲು ಬಾರಪ್ಪ ಓದೋ ಮಕ್ಕಳು ಯಾರಿದ್ರೆ ನೀವು ಜ್ಞಾನ ಕೇಳಿ. ಬೈಬಲ್ ಹೇಳುತ್ತೆ, ಯು ಸ್ಪೀಕ್ ವಿಸ್ಡಮ್ ಅಮಾಂಗ್ ದ ವೈಸ್. ಲೋಂದಿ ಮಾರಬ ಶಬ ಬಬ ಬಬರ ಬರ ರಬ ಲೋಮೋ ಶೇಖ ಬಾರಿ ರಾಬ ಹಬೋರು ಲೋಕೋ ಮೋರೋ ಶಬ ರಬ ಕಾರಿಬ. ಪ್ರೆಗ್ನೆಂಟರ ಮಕ್ಕಳು ನನಗೆ ಡೆಲಿವರಿಗೆ ಸಹಾಯ ಮಾಡಬಾರೇ ನನಗೆ ತಾಯಿ ಮಗುಗೆ ಆರೋಗ್ಯ. ನಾನು ಮಗುನ ಈಗಲೇ ನಿನಗೆ ಸಮರ್ಪಣೆ ಮಾಡ್ತಾ ಇದ್ದೀನಿ ಹೇಳ್ತಾರೆ. ಮ್ಯಾರೇಜ್ ವಿಚಾರಗಳಿರ್ಬೋದು, ನಿಮ್ಮದು ಕೋರ್ಟ್ ಕೇಸ್ಗಳಿರ್ಬೋದು, ಯಾರಿಗೂ ಹೇಳೋಕ್ಕಾಗದಿರೋದಿದೆ. ನನಗೆ ಯಾವುದಿಲ್ಲ ಆ ಥರದ್ದು, ನನಗೆ ಯಾವ್ದು ಎಲ್ಲ ನಿಮ್ಮ ಮುಂದೆ ಹೇಳ್ಬಿಡ್ತೀನಿ ಬೇಕಾದ್ರೆ, ಆಗುತ್ತಾ? ಯಾಕೆಂತಂದರೆ ನಾನು ಹುಡುಕಿದ್ರು ನನಗೆ ಕೊರತೆ ಇಲ್ಲ. ಕೇಳಿದ್ದೀನಿ ಏನಿದೆ ನನಗೆ ಇವಾಗ ಕೊರತೆ ಅನ್ನೋ ವರ್ಡೇ ಇಲ್ಲ ಅಲ್ಲಿ. ಅದಕ್ಕಾಗಿ ನಾವು ಬಂದಿಲ್ಲ ಅಬಡಿ. ಅದಕ್ಕಾಗಿ ನಾ ಬಂದಿರೋದು ಕಿಂಗ್ಡಮ್ ಪೀಪಲ್. ನಾವೆಲ್ಲ ದೇವ್ರ ರಾಜ್ಯನ ಅಟ್ ಎನಿ ಕಾಸ್ಟ್ ಸ್ಥಾಪನೆ ಮಾಡೋದು. ಅದು ನೆಹಮಿಯಿಂದ ಪವರ್ ಕಳಿಸ್ತಾರೆ. ಹೆಸರು ನಿಮಗೆ ನಾನು ದೇವ್ರ ರಾಜ್ಯ ಸ್ಥಾಪಕ ಅಂತ. ದೇವ್ರ ರಾಜ್ಯ ಸ್ಥಾಪಕರಲ್ಲ. ಎಲ್ಲಿ ಒಂದು ಕಡೆನವರು ಸ್ವಂತ ವಿಚಾರಗಳಿಲ್ಲ. ದಯವಿಟ್ಟು ಕೆಲವನ್ನ ನಿಮ್ಮನ್ನ ಈಗಾಗಲೇ ದೇವರು ಕೆಲವರು ಆ ಥರನೂ ಇಲ್ಲ. ಪ್ರಶಾಂತ್ ಮಾತ್ರ ಹೊಸಬ್ರು ಅಷ್ಟೇ. ಎಲ್ಲರೂ ನಿಮಗೆಲ್ಲ ಮಾಡಾಗಿದೆ ದೇವರು. ಆಮೇಲೆ ನೀವೀಗ ಹೇಮನೆ ಇರ್ಬೋದು, ನೀವಿನ್ನ ನಾನು ದೇವ್ರನ್ನ ಬಿಟ್ಟು ಹೋಗಲ್ಲ ಅಂತ ಹೇಳೋರು. ಸ್ವಂತಕ್ಕಾಗಿ ಪ್ರೇಯರ್ ಮಾಡಬೇಡಿ. ಇನ್ನು ನೀವು ನಾನಿನ್ನ ದೇವರ ರಾಜ್ಯದ ಸ್ಥಾಪಕ. ನಾನು ದೇವರ ರಾಜ್ಯದ ಸ್ಥಾಪನೆಗಾಗಿ ನನ್ನ ಕೈ ಜೋಡೋದು. ನೆಹಮಿಯ 3 ಓದ್ಕೊಳ್ಳಿ. ಯಾರ್ಯಾರು ಆ ದೇವರ ಆಲಯಕ್ಕೆ ಕೈ ಹಾಕೋದು ಚೆಕ್ ಮಾಡಿ ಹೋಗಿ. ನಿಮಗೆ ಆಶ್ಚರ್ಯ ಆಗುತ್ತೆ. ನಿಮ್ಮ ಹೆಸರಲ್ಲಿ ಇದೆಯಾ? ನಿನ್ನ ಹೆಸರು ಇದೆಯಾ ಅಲ್ಲಿ ನಿಂದು? ಶಮ ಹಮ ರಖಲು ರಬ 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 ಲಮ ಶೇ ರಬ ರಾಖೋ ರೋಬೋ ಲೋಬೋ ಶೇ ಬಾಬ ರಾಲೋ ಖಾಬ. ಈಗ ಆ ಸ್ವಸ್ಥತೆಯ ಸಮಯ ಅದೀಗ. ಒಂದು ವೇಳೆ ನಿಮಗೆ ಇನ್ನೂ ಏನಾದರೂ ಇದ್ರೆ ಅದು ಹೋಗೋ ಸಮಯ ಈಗ. ಅದು ಫುಲ್ ಜಾಲಾಡ್ತಾರೆ ಈಗ. ಹೋಲಿ ಸ್ಪಿರಿಟ್ ಜಾಲಾಡ್ತಾ ಇದ್ದಾರೆ ಈಗ. ಕೊನೆ ಸಮಯ. ಸ್ಪಿನ್ನಿಂಗ್ ಅಂದರೆ ನಿಮ್ಮ ವಾಷಿಂಗ್ ಮಿಷಿನ್ ಒಳಗೆ ಸ್ಪಿನ್ ಆಗುತ್ತಲ್ಲ, ಜಾಲಾಡೋದು. ಬಟ್ಟೆ ಒಗೆಯೋರಿಗೆ ಜಾಲಾಡೋದು ಅರ್ಥ ಆಗುತ್ತಲ್ಲ, ಆ ಥರ ಸಮಯ. ಈಗೆಲ್ಲ ಒಗೆದು ಅಡಿಚಾಡಾಗಿದೆ. ಕೊನೆಗೆ ಈಗ ನಿನಗೀಗ ಜಾಲಾಡ್ತಾ ಇರೋದಷ್ಟೇ. ರೆಡಿಯಾಗಿದೆ ಎಲ್ಲ. ಹೋಗ್ಲಿ ಹೇಳ್ರಿ, ಇರೋಂಗಿಲ್ಲ. ಜಾಲಾಡೋದಲ್ಲಿ ಚೂರ್ಯಾರು ಕೊಳೆದ್ರು ಹೋಗ್ಬಿಡುತ್ತೆ, ನೊರ ಎದುರು ಹೋಗುತ್ತೆ. ಈಗ ಅಮ್ಮ ಹರ್ರ ಲಕ್ಕ ಹೋಲಿ ಸ್ಪಿರಿಟ್ ಕಂಪ್ಲೀಟ್ ಕ್ಲೀನ್ ಮಾಡಪ್ಪ.
ಕಂಪ್ಲೀಟ್ ಕ್ಲೀನ್ ಮಾಡೋದಾಗಲಿ, ಅಮ್ಮ ಶಬ ತೊಳೆಯೋದಾಗಲಿ, ಅಮ್ಮ ಶರಬ ರಬ ಕಲ್ಲಬ. ನೀವೇನಾದ್ರು ನೋವುಗಳಿದ್ರೆ ಅಲ್ಲೇ ಮುಟ್ಕೊಳ್ರಿ ನೀವು. ನನ್ನ ಸಂಪೂರ್ಣ ತೊಳೆಯೋದಾಗ್ಲಿ ಹೇಳ್ರಿ. ನನ್ನ ಮನಸ್ಸನ್ನು ಸರಿದ್ರೆ ಹೇಳ್ರಿ. ಮನಸ್ಸನ್ನ ಕೆಲವರಿಗೆ ಮನಸ್ಸು ನೋಡ್ರಿ, ಕೆಲವರಿಗೆ ಮನಸ್ಸೇನೋ ಕಲಿಬಿಲ್ಲಿ. ಯಾಕೆ ಗೊತ್ತಾ, ನೀವು ವ್ಯರ್ಥವಾಗಿ ಸಮಯ ಕಳಿಯಕ್ಕೆ ನೋಡ್ತೀರ ಕೆಲವ್ರ ಜೊತೆಲಿ. ಮಾಡಬೇಡ್ರಿ ಅದನ್ನು ನೀವು. ನಾನು ಯೇಸು ನಂಬಿ ಸ್ಟಾರ್ಟಿಂಗ್ಗಳಲ್ಲಿ ತುಂಬ ಸಮಯ ವ್ಯರ್ಥ ಆಗಿದೆ, ಕೇಳಿಸ್ಕೊಳ್ಳಿ. ಇವರು ಈ ಚರ್ಚವ್ರು CSA ಚರ್ಚ್ ಸೇರ್ಕೊಂಡು ಎಷ್ಟು ಸಮಯ ಆಗ್ತಾ ಹಾಳಾಗಿದೆ ಗೊತ್ತಾರದು ಕೇಳಿಸ್ಕೊಳ್ಳಿ. ಹೋಗ್ಬೇಡ್ರಿ, ಅದು ಸಮಯಕ್ಕೆಲ್ಲ ಅತ್ತೆ ಹುಡ್ಕೊಂಡು ಹೋಗ್ಬೇಡ್ರಿ, ನಾಲ್ಕು ಮೇಲೆ ಹುಡ್ಕೊಂಡು ಹೋಗ್ಬೇಡ್ರಿ. ನೀವು ಅಳತೆ ಬಂದು ಸುಮ್ಮನೆ ಕೂತ್ಕೊಂಡು ಬೈಬಲ್ ಓದಿ ನೀವು. ನಾನು ಎಷ್ಟು ಸಮಯ ವ್ಯರ್ಥ. ನಾವು ರಂಗಪ್ಪನ ಹೇಳಿದ್ರು, ಅವ್ರ ಜೊತೆ ಯಾಕೆ ತಿಂತಾರೆ ನೀನು, ಅವರೆಲ್ಲ ಒಳ್ಳೆಯವರಲ್ಲ ಅಂತ ಹೇಳ್ತಾರೆ. ರಂಗಪ್ಪ ಹೇಳಿದ್ರು, ಡ್ಯಾಡಿ ಹೇಳಿದ್ರು, ನಾನು ಅವ್ರ ಮಾತು ಕೇಳಿಲ್ಲ ಗೊತ್ತಾ ನಿಮಗೆ. ಅಯ್ಯೋ ಇವರೆಲ್ಲ ಕ್ರಿಶ್ಚಿಯನ್ ಎಲ್ಲ ತಿಳ್ಕೊಂಡು ಹೆಸರು ಹಾಳು ಮಾಡಿದ್ರು, ಒಂದು ಸಮಯ ಹಾಳು ಮಾಡಿದ್ರು, ಒಂದು ಅಭಿಷೇಕ ಹಾಳು ಮಾಡಿದ್ರು ಗೊತ್ತಾ. ಯಾಕೆ ಅವ್ರು ನಾರ್ಮಲ್ ಇದ್ರು. ನಾನು ಬರ್ಗ್ಮೆನ್ಸು ಎಸ್ಎಕ್ಕೆ ಅವ್ರ ಜೊತೆ ತಿರುಗಬೇಕಾದ್ರು, ಇವ್ರ ಜೊತೆ ತಿರುಗಬಹುದು. ಎಷ್ಟೋ ವರ್ಷ, ಒಂದಿನ 2 ವರ್ಷ ಅಲ್ಲ ಗೊತ್ತಾ ನಿಮಗೆ. ನಾವು ನೀವು ಹೇಳ್ತಾ ಇದ್ದೀನಿ, ಯಾರ್ಯಾರು ನಿಮ್ಮ ಸಮಯನ ಬರ್ಬಾದ್ ಮಾಡೋರಿರ್ತಾರೆ ಅಲ್ಲಿ 1 ಸೆಕೆಂಡ್ ನಿಲ್ಲಕ್ಕೆ ಹೋಗ್ಬೇಡ್ರಿ. ಚಂದು ನೀನು ಮುಗಿದ್ದು ಸೀದಾ ಮನೆಗೆ ಹೋಗ್ತಾರ. ನೀವು ಯಾರೆಲ್ಲಿರೋರು ಅಷ್ಟೇ, ಅಲ್ಲೂ ಅಷ್ಟೇ. ದಿನೇಶ್ ಅನುಜ್ಞಾಳು ಸ್ಟ್ರೈಟ್ ಮನೆಗೆ ಹೋಗ್ರಿ. ನೀವು ಏನಾರು ಹೋಗಿ ನಿಲ್ತೀರಾ, ಸುವಾರ್ತೆ ಹೇಳ್ರಿ ಅವ್ರಿಗೆ, ನೇರವಾಗಿ ಕೇಳ್ರಿ ಅವ್ರಿಗೆ. ಇಲ್ಲಾಂದ್ರೆ ಅಲ್ಲಿಂದ 1 ನಿಮಿಷ 2 ನಿಮಿಷ ಜಾಗ ಖಾಲಿ ಮಾಡ್ಬಿಡಿ. ಯಾಕಂದ್ರೆ ಅದನ್ನ ಏನೋ ಇಂಪಾರ್ಟೆಂಟ್, ಅದಕ್ಕೆ ಬಂತು ಮ್ಯಾಟ್ರ್. ಅದು ಅಭಿಷೇಕನ ಹಾಳು ಮಾಡೋ ವಿಚಾರಗಳದಲ್ಲ. ಕೀರ್ತನೆ 1 ಓದ್ಕೊಳ್ಳಿ ಹೋಗಿ ನೀವು. ಕೀರ್ತನೆ 1:1-3 ನೋಡ್ಕೊಳ್ತೀವಿ. ಯಾವನು ದುಷ್ಟರ ಆಲೋಚನೆಯಂತೆ ನಡೆಯದೆ, ಪಾಪಾತ್ಮರ ಮಾರ್ಗ ನಿಂತುಕೊಳ್ಳದೆ, ಧರ್ಮನಿಂದಕರೊಡನೆ ಕೂತುಕೊಳ್ಳದೆ, ಮುಂದಕ್ಕೇನಿದೆ, ಹಗಲಿರುಳು ಯೆಹೋವನ ಧರ್ಮಶಾಸ್ತ್ರವನ್ನೇ ಅತ್ಯಾನಂದ ಆನಂದಿಸ. ಕೀರ್ತನೆ 112 ಗೊತ್ತಾ, ಆತನ ಆಜ್ಞೆಗಳಲ್ಲಿ ಅತ್ಯಾನಂದ ಪಡೆದಿದೆ. ಸುಮ್ಮನೆ ಆನಂದ ಅಲ್ಲ, ಸುಮ್ಮನೆ ಇಲ್ಲ, ಅತ್ಯಾನಂದ ಇದೆ. ಅದೇನು ನೀವೇನು ಮಾಡಿದ್ರೆ ನಿಮಗೆ ಬಿಟ್ಟಿದ್ದದು. ಈಗ ಒಂದು ಕಾರ್ ತಂದಿರ್ತೀಯ, ಏನು ಹೋಗಿ ವರ್ಷಿದ್ದಲ್ವಾ, ಏನೋ ಒಂದು ನೆಕ್ಲೆಸ್ ತಂದಿರ್ತೀಯ, ನೋಡಿದ್ದೆ ತಿರುಗಿಸಿ ಬರಗಿಸಿ, ಕಾಸಿದೆ ಅಲ್ಲಿ 10 ಲಕ್ಷ, ಎಣಿಸಿದೆ ಎಣಿಸ್ತಾ ತಿರುಗಿ ಬರಗಿ, ಅದೇನು ಜಾಸ್ತಿ ಏನಾಗಲ್ಲ ಅದು, ಹೌದಾ. ಇದೇನೋ ಒಂದು ಬಟ್ಟೆ ತಂದಿದ್ಯಾ, ತಿರುಗಿಸಿ ಬರಗಿಸಿ ನೋಡೋದೇನೆ. ಹೋಗಿ ಬರ್ತ್ಡೇ ಗಿಫ್ಟ್ ಕೊಟ್ಟರು, ತಿರುಗಿಸಿ ಬರಗಿಸಿ ನೋಡ್ತೀಯ. ಅದೇ ಥರ ವಾಕ್ಯ. ನಿನ್ನ ವಾಕ್ಯ ನಾನು ಅಪರಂಜಿ ಥರ ಹಿಡ್ಕೊಳ್ಳೋದು. ನನಗೇನಿಲ್ಲ, ನಿಮ್ಮನ್ನೇನು ನಿಲ್ಲಿಸ್ಬೇಕು ನನಗೇನಿಲ್ಲ. ಇಲ್ಲಿ ಫೈನಲ್ ಒಂದು ನಿಮಗೆ ಸ್ಪಿನ್ನಿಂಗ್, ಅದು ಜಾಲಾಡ್ತಾ ಇರೋದು ಅಷ್ಟೇ. ಅದು ಹೋಗ್ಬಿಡ್ಲಿ, ಅದು ಚೂರು ಏನಾದ್ರೆ ಅದನ್ನು ಹೋಗ್ಬಿಡ್ಲಿ, ಫುಲ್ ಹಗೂರ ಆಗ್ಬಿಡ್ಲಿ. ಹೆಂಗೆ ಆ ಮರ ಒಣಗಿದ್ರೆ, ಒಳ್ಳೆ ಚೇಗು ಒಣಗಿದ್ರೆ ಹೆಂಗೆ ಹಗೂರ ಆಗುತ್ತೆ ನೋಡಿ, ಅದು ಆ ಥರಕ್ಕೆ ಫ್ರೀ ಆಗಿ ನಾವೆಲ್ಲ ಹೆಂಗಿದ್ದೀವಿ. ನಾನು ಶೋಭಾ ಹೆಂಗಿದ್ದೀವಿ ನೋಡ್ರಿ. ಏನಾದ್ರು ನಮ್ಮ ಮುತ್ತಿಗಳು ಯಾವತ್ತಾದ್ರು ನೋಡಿದ್ರೆ ನೀವು, ಏನಾದ್ರು ತಲೆ ಮೇಲೆ ಹೊತ್ಕೊಂಡಂಗೆ, ಅಯ್ಯ 21 ವಾರಂಟಿ 70 ಲಕ್ಷ ಮೈನಸ್ ಇದ್ದಾಗಲೂ ನಾನು ಆರಾಮಾಗಿ ತಿರ್ತಾ ಇರ್ತೀನಿ. ಯಾರಿಗಿದೆ ಅಂತ ಕೇಳಿದ್ರೆ, ನಾನು ಯಾರು ಬಂದು ಕೇಳಿದ್ರೆ ನೀವು ಯಾರಿಗ ಇದೆ ಅಂತ ಕೇಳ್ಬಿಡು ಅಂದ್ರೆ ಹಾಲೆಲೂಯ. ಅಬ ಹರಕಲವ ಶೇಮಮ ಮಾರೋಲವ. ಥ್ಯಾಂಕ್ ಯು. ದಾವೀದ ಅವನಿಗಿಂತ ಯಾರು ಅಷ್ಟು ಎಕ್ಸ್ಪರ್ಟ್ ಯಾರು ಇರಲಿಲ್ಲ. ಆದರೂ ಅವನು ಹೇಳ್ತಾನೆ, ನನ್ನ ದೇವರಿಗೆ ನಾನೊಂದು ಆಲಯ ಕಟ್ಟಬೇಕು, ಅದೇ ನನ್ನ ಶ್ರೇಷ್ಠ ಸಮಯ, ಅದಕ್ಕಾಗಿ ರಾಶಿ ಇಟ್ಕೊಂಡಿದ್ದೀನಿ ಅಂತಾನೆ. ದೇವ್ರು ಏನು ಮಾಡ್ತಾರೆ ಗೊತ್ತಾ, 1 ವರ್ಷಗಳು 17ರಲ್ಲಿ ನೀನು ಕಟ್ಟೋದು ಬೇಡಪ್ಪ, ಅವನಿಗೊಂದು ಅರಮನೆ ಕೊಟ್ಬಿಡ್ತಾರೆ ಫಸ್ಟ್. ನೀನೇ ಕಟ್ಬೇಡ, ನಿನ್ನ ಮಗ ಕಟ್ತಾನೆ. ಹಂಬ ರೋಖೋಲ್ವ ಭಾಷ ರಲ ಹಬಾಕಾರ. ಸರಿಯಾಗಿ ಚೆಕ್ ಮಾಡಿ ನೋಡಿದ್ರೆ ನಮ್ಮ ಜೀವನ ದಿನ ದೇವ್ರ ಹತ್ರಕ್ಕೆ ಹೋಗೋ ಸಮಯ ಹತ್ರ ಬರ್ತಾನೆ. ಆಮೇಲೆ ಈ ಅಕ್ಟೋಬರ್, ಇವತ್ತು ಡೇಟ್ ಹಾಕುವಾಗ ನೆನಪಾಯ್ತು, ಇವತ್ತು 10ನೇ ತಾರೀಕು. ಇಷ್ಟು ಸ್ಪೀಡಾಗಿ ಹೆಂಗೆ ಹೋಗ್ತಾ ಇದೆ ಅಂತ ಯಾರಿಗಾರು ಅನಿಸ್ತಾ ಇದೆಯಾ? ಅರ್ಥ ಏನು ಹೇಳಿದ್ದು? ಬೇಗ ಅಂತ್ಯ ಇದೆ ಅಂತ ಅರ್ಥ. ಇದಾಗ ನಿರೀಕ್ಷೆ ಇರೋದಾಗ್ಲಿ ನಿಮಗೆ, ಯಾವ ವಿಚಾರಗಳಿರಲಿ ಅದು. ಏಸಪ್ಪ ಬರೋಣ ನೆನೆಸ್ಕೊಂಡು ಅಲ್ಲೇ ಕುಣಿದಾಡ್ರಿ 1-2-3 ಸಲ. ಥ್ಯಾಂಕ್ ಯು ಮಾಸ್ಟರ್. ಲೂಂಬ ರಾಕೋ. ಈ ಕಡೆ ಲೋಕ ನೋಡಿದ್ರೆ ಏನೇನೋ ಇರ್ತದೋ, ಏನೇನೋ ಬರ್ತದೆ ವಿಚಾರಗಳು. ನೋಡಿದ್ರೆ ಮೇಲೆ ಲೋಕ ಅದು ಇದು ಯಾವುದೇ ವಿಚಾರಗಳು, ಅಡಿಗೆ ನೋಡಿದ್ರು ಒಂಥರ ನಿಮ್ಗೆ ಮೇಲೆ ಗೊತ್ತಾಗ್ತಾ. ನಮಗೆ ದೇಶಪ್ಪನ ಬರೋಣನೇ ನಮಗೆ ನಿರೀಕ್ಷೆ. ಅಥವಾ ನಾವು ಈ ಲೋಕ ಬಿಟ್ಟರೆ ಬೇರೆ ಬಳಿಗೆ ಹೋಗ್ತೀವಿ. ದೇಶಪ್ಪ ಬರೋಣ ಒಂದು, ಇಲ್ಲ ನಾವು ಈ ಲೋಕ ಕಣ್ಮುಚ್ಚಿದ್ರೆ ಬೇರೆ ಬಳಿಗೆ ಹೋಗ್ತೀವಿ. ಹಬ ಹರಲವ ಶಬ ಬಬ ರೋಲೋ ಮೋರೋ ಬಾರಿ ಶರ ಬಾರ ರಾಖೋ ಲೋಗೋ ಶಬ ಲಮ ಶಬ ಬಬ ಹೇಳಿ. ನಾನು ಪ್ರತಿದಿನ ಜಯಿಸ್ತೀನಿ ಹೇಳಿ. ನಂಬಿಕೆಯಿಂದ ಬದುಕ್ತೀನಿ ನಾನು. ನನ್ನ ಜೀವನ ದೈವ ಭಕ್ತಿಯಲ್ಲಿದೆ. ದೈವ ಭಕ್ತಿ ನನಗೆಲ್ಲ ನೀಡಿದೆ. ನನಗೆ ಅದರಿಂದ ನನಗೆ ಯಾವಾಗಲೂ ಜಯ, ಸಮೃದ್ಧಿಯಲ್ಲಿ ಜೀವಿಸ್ತೀನಿ.
ಜೀವಿಸ್ತೀನಿ ಯಾವಾಗ. ದುಷ್ಟತನ ಮತ್ತು ಕುತಂತ್ರಗಳು ನನ್ನಿಂದ ದೂರ. ನನಗೆ ಎಲ್ಲ ಕ್ಷೇತ್ರದಲ್ಲೂ ಶಾಂತಿ ಸಮಾಧಾನ. ದೇವ ಅನುಗ್ರಹದಿಂದ ನಾನು ಸುತ್ತುವರೆದಿದ್ದೀನಿ. ಶಾಂತಿಯುತ ಜೀವನ ಸಂಪೂರ್ಣ ಸಮೃದ್ಧಿಯಾಗಿ ಆತನ ಕೃಪೆಯಿಂದ ಇಡಲ್ಪಟ್ಟಿದ್ದೇನೆ, ಸ್ಥಾಪಿಸಲ್ಪಟ್ಟಿದ್ದೇನೆ. ಸಮೃದ್ಧಿ ನನ್ನ ಹಕ್ಕು. ಆ ಜೀವ ನನ್ನ ಒಳಗಡೆ ಇದೆ. ಆ ಜೀವ ಸಮೃದ್ಧಿಯಾಗಿದೆ. ನನ್ನ ಹತ್ರ ಕಾಸಿದೆ, ನನ್ನ ಹತ್ರ ಸಮೃದ್ಧಿಯಾಗಿದೆ. ದೇವರ ಆಶೀರ್ವಾದಗಳಲ್ಲೇ ನಾನು ಸಂತೋಷ ಪಡ್ತೀನಿ. ಅಂದ್ರೆ ಕಾಸು ವಿಚಾರ ಮಾತಾಡ್ತಿಲ್ಲ ಜನಪ್ರಿಯ. ನಿಮಗೆ ಕೆಲವ್ರಿಗೆ ಆಗುತ್ತಾ ಆಶೀರ್ವಾದ ಅಂದ ತಕ್ಷಣ ಕಾಸು ತರ ಹೋಗ್ಬಿಡ್ರಿ ದಯವಿಟ್ಟು ಪ್ಲೀಸ್, ಆಯ್ತಾ? ಹಮ ಶಬಬ. ದೇವ ಅನುಗ್ರಹ ನನ್ನ ಹೆಜ್ಜೆ ಹೆಜ್ಜೆಯಲ್ಲಿ ಕಂಡು ಬರುತ್ತೆ. ಜನಗಳು ಅದನ್ನು ಗುರುತಿಸ್ತಾರೆ. ನನ್ನ ದ್ವಾರಗಳು ನಿರಂತರವಾಗಿ ದೇವರ ಆಶೀರ್ವಾದಗಳಿಂದ ತುಂಬಿರುತ್ತೆ. ದೇವರ ಆಶೀರ್ವಾದಕ್ಕೆ ತೆರೆದಿದೆ. ಎಲ್ಲೆಡೆ ಎಲ್ಲ ಕ್ಷೇತ್ರಗಳಲ್ಲೂ ದಯೆಯ ಬಾಗಿಲು ನನಗಾಗಿ ತೆರೆದಿದೆ. ವೈರಿಗಳ ಮುಂದೆ ಔತಣ. ನನಗೆ ಕೊರತೆ ಅಂದರೆ ಗೊತ್ತೇ ಇಲ್ಲ. ನನಗೆ ಕ್ರಿಸ್ತ ಯೇಸು ನನ್ನ ಐಶ್ವರ್ಯಕ್ಕೆ ತಕ್ಕ ಹಾಗೆ ನನ್ನ ಎಲ್ಲ ಕೊರತೆಗಳನ್ನು ನೀಗಿಸ್ತಾನೆ. ನನಗೆ ದೈವಿಕ ಆರೋಗ್ಯ, ದೀರ್ಘಾಯುಷ್ಯ, ನನಗೆ ಪೂರ್ಣ ಆಯುಷ್ಯ ಬಾಳ್ತೀನಿ. ನಾನು ಶರೀರದಲ್ಲಿರುವಂಥ ಯಾವುದೇ ಬಲಹೀನತೆ ಕ್ಷಣ ಕ್ಷಣನೂ ಹೋಗ್ತಾ ಇದೆ. ಅದು ಹೊಸ ಬಲ ಬರ್ತಾ ಇದೆ. ದಿನ ದಿನ ನಾನು ಮಹಿಮೆಯಿಂದ ಮಹಿಮೆಗೆ ಹೋಗ್ತೀನಿ. ನಾನು, ನನ್ನ ಮಕ್ಕಳು, ನನ್ನ ಸಂತತಿ, ಜ್ಞಾನಿಗಳು, ನಾವು ಬುದ್ಧಿವಂತರ ಪಟ್ಟಿಯಲ್ಲಿ ಇರ್ತೀವಿ. ನಾವು ಆಶೀರ್ವದಿತರ ಪಟ್ಟಿಯಲ್ಲಿ ನಾವಿದ್ದೀವಿ. ನಾನು ನನ್ನ ಸಂತತಿ ದೇವರು ಹುಡುಗಿಸಿರುವ ಆತ್ಮನಿಂದ ಅದೆಂದಿಗೂ ಹೋಗೋದಿಲ್ಲ. ಅಂತ ಆತ್ಮನಿಂದ ನಾವು ನಡೆಸಲ್ಪಡ್ತೀವಿ. ನನ್ನ ಶರೀರದಲ್ಲಿ ವ್ಯಾಧಿಗಳಿಗೆ ಅವಕಾಶ ಇಲ್ಲ. ಒಂದು ವಿಶೇಷವಾದ ರೋಗ ನಿರೋಧಕ ಶಕ್ತಿ ನನ್ನೊಳಗಡೆ ಇದೆ. ಔಷಧಿ ಇಲ್ಲದೇ ಗುಣ ಆಗುತ್ತೆ ನನಗೆ. ಆ ಶರೀರ ಆ ರೀತಿ ರಕ್ಷಣೆ ಆಗಿದೆ. ದೈವಿಕವಾದ ರೋಗ ನಿರೋಧಕ ಶಕ್ತಿಗೆ ಅನುಗುಣವಾಗಿ ನನ್ನ ಜೀವಿತ, ನನ್ನ ಶರೀರ ರಚನೆ ಆಗಿದೆ. ನಾನು ಆಳ್ವಿಕೆಗಾಗಿನೇ ಮಾಡಲ್ಪಟ್ಟವನು. ನಾನು ನನ್ನ ಸಂತತಿಯಲ್ಲಿ ರಾಜರುಗಳು ಎದುರುತ್ತಾರೆ, MLA MP ಗಳು ಎದುರುತ್ತಾರೆ. ಆಳ್ವಿಕೆ ಮಾಡುತ್ತೆ ನನ್ನ ಸಂತತಿ. ನಾನು ಗತಿ ಕಟ್ಟಿರೋ ವ್ಯಕ್ತಿ ಅಲ್ಲ. ನಾನು ಎಲ್ಲ ಭಾಗದಲ್ಲೂ ಅನುಗ್ರಹ ಹೊಂದಿರೋ ವ್ಯಕ್ತಿ. ನಾನು ಶ್ರೇಷ್ಠವಾದದ್ದು ನನಗೆ ಕಾಯ್ತಾ ಇದೆ. ಪ್ರಸಂಗಿ 2:25 ಪ್ರಕಾರವಾಗಿ ನನಗೆ ಯಾವ ಕೊರತೆಗಳಿಲ್ಲ. ಆ ಕೊರತೆನ ನಿರಾಕರಿಸ್ತೀನಿ. ನಾನು ಆ ಕಾಯಿಲೆನ ನಿರಾಕರಿಸ್ತಾ ಇದ್ದೀನಿ. ನಾನು ಒಂದ್ ವೇಳೆ ನನ್ನ ಶರೀರದಲ್ಲಿ ಕೆಲವು ಬಲಹೀನತೆಗಳು ಇರಬಹುದು, ಅದನ್ನ ನಿರಾಕರಿಸ್ತಾ ಇದ್ದೀನಿ. ನಾನು ಅದು ಗುಣ ಆಗ್ತಾ ಇದೆ. ಅದು ನನ್ನ ಶರೀರ ಬಿಟ್ಟು ಹೋಯ್ತು. ಅದು ಯೇಸುವಿನ ಬಾಸುಂಡೆಗಳಿಂದ, ಯೇಸು ಕ್ರಿಸ್ತನ ನಾಮದಲ್ಲಿ ಆಮೆನ್. ಪರಲೋಕದ ತಂದೆ, ನಿನ್ನ ನಾಮ ಪರಿಶುದ್ಧಪಡಲಿ, ನಿನ್ನ ರಾಜ್ಯವು ಬರಲಿ, ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವೇರ ಪ್ರಕಾರ ಭೂಲೋಕದಲ್ಲಿ ನೆರವೇರಲಿ. ನಮ್ಮನ್ನು ನಾವು ದಯಪಾಲಿಸು. ನಮಗೆ ತಪ್ಪು ಮಾಡಿ ನಾವು ಕ್ಷಮಿಸದೆ ನಮ್ಮ ತಪ್ಪುಗಳನ್ನು ಕ್ಷಮಿಸಿ. ನಮ್ಮನ್ನು ಶೋಧನೆಯೊಳಗೆ ಸೇರಿಸದೆ ಕೇಳಿ ನಮ್ಮನ್ನು ತಪ್ಪಿಸಿ. ರಾಜ್ಯವು ಬಲವು ಮಹಿಮೆಯು ಸದಾ ಆಮೆನ್. ನನ್ನ ಮನೆ ಹೊರನ್ನು ಕೊಂಡಾಡು, ನನ್ನ ಸರ್ವೇಂದ್ರ ಆತನ ಪವಿತ್ರನಾಮವನ್ನು ಕೀರ್ತಿರಿ. ನನ್ನ ಮನೆ ಹೊರನ್ನು ಕೊಂಡಾಡು, ಆತನ ಉಪಕಾರವೊಂದನ್ನೂ ಮರೆಯಬೇಡಿ. ಆಮೆನ್.
ಯೇಸು ರಕ್ತದಲ್ಲಿ ನಾನಿರುವೆ, ಯೇಸು ರಕ್ತದಲ್ಲಿ ನಾನಿರುವೆ, ಸೈತಾನ ಯಾವ ಹಾನಿ ಮಾಡಲಾರನು, ಸೈತಾನ ಯಾವ ಹಾನಿ ಮಾಡಲಾರನು. ಹಾನಿಲ್ಲ, ಹಾನಿಲ್ಲ, ಹಾನಿಲ್ಲ. I cover right to the bottom. I cover right to the bottom. No harm, no harm, no harm, no harm. ಈಗ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು, ನನ್ನ ದೇವರ ಪ್ರೀತಿಯು, ಪರಿಶುದ್ಧಾತ್ಮನತೆಯು ಈಗಲೂ ಸದಾ ಕಾಲ ನಿಮ್ಮೆಲ್ಲರ ಸಂಗಡ, ಎಲ್ಲ ಪರಿಶುದ್ಧ ದೇವ ಮಕ್ಕಳ ಸಂಗಡ ಕ್ರಿಸ್ತನ ತಿರುಗಿ ಬಾಣ ತನಕ ಇರುವುದಾಗಿರಲಿ. ಆಮೇನ್. ಕೇಳ್ಕೊಟ್ಟ ದೇವರಿಗೆ ಸ್ತೋತ್ರ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಯಾರು ಸಾಕ್ಷಿಗಳು ಇದ್ದೀರಾ? ಇನ್ಯಾರು ಸಾಕ್ಷಿಗಳು? ಅಲ್ಲೇ ನಿಂತೆ ಸಾಕ್ಷಿ ಹೇಳ್ಬೋದು. ಇನ್ನೊಂದ್ಸಲ ಶಬ್ದ ಪರೀಕ್ಷೆ ಮಾಡಿ, ಸಾಕ್ಷಿಗಳಲ್ಲೇ ಹೇಳ್ಬೋದು. ಓಕೆ, ಇನ್ಯಾರು ಸಾಕ್ಷಿ ಹೇಳಿಲ್ಲ ಅಂತಂದರೆ ಪ್ರೇಯರ್ ಪಾಯಿಂಟ್. ನಾವು ಅಲ್ಲೇ ನಿಂತ್ಕೊಂಡು ಒಂದು ಬಿಹಾರ್ ಎಲೆಕ್ಷನ್ ಒಂದು ಪ್ರೇಯರ್ ಮಾಡೋಣ. ಕರ್ತನೆ, ಬಿಹಾರ್ ಎಲೆಕ್ಷನ್ಗಾಗಿ ಪ್ರಾರ್ಥನೆ ಅಪ್ಪ. ಬಿಹಾರ್ ರಾಜ್ಯದ ಎಲೆಕ್ಷನ್ ನವೆಂಬರ್ 6, 11, 14 ರಿಸಲ್ಟ್ ಅಪ್ಪ. ಕರ್ತನೆ, 243 ಕಾನ್ಸ್ಟಿಟ್ಯೂನ್ಸಿಗಳನ್ನ, ಆ ಕ್ಷೇತ್ರಗಳನ್ನ ನಾವು ನಿನ್ನ ಕೈಯಲ್ಲಿ ತರ್ತಾ ಇದ್ದೀವಿ ಅಪ್ಪ. ಕರ್ತನೆಯಲ್ಲಿ ಯಾವುದೇ ಫ್ರಾಡ್ ಆಗಂಗಿಲ್ಲ ಪಡೆ. ನಿನ್ನ ಚಿತ್ತ ಇಲ್ಲದವ್ರಿಗೆ ಗೆಲ್ಲಂಗೆ ಇಲ್ಲವೇ ಇಲ್ಲ ರಾಜ್ಯ. ಅಲ್ಲಿ ಕಾಂಗ್ರೆಸ್ ಮತ್ತು RJD, ರಾಹುಲ್ ಗಾಂಧಿ ಮತ್ತೆ ಅಪ್ಪ ಕರ್ತನೆ ತೇಜಸ್ವಿ ಯಾದವ್ ಸೇರ್ಕೊಂಡೇ ಸರ್ಕಾರ ಮಾಡುವುದು. ಮಿರಕಲ್ ಕರ್ತನೆ, ನಾವು ಇದು ಕ್ರಿಸ್ತನ ಸಭೆಯಾಗಿ ನಿಜವಾದ ಪಾರ್ಲಿಮೆಂಟ್ ಆಗಿ ನಾವು ಇದನ್ನು ಡಿಗ್ರಿ ಮಾಡಿದ್ದೀವಿ. ಮತ್ತು ಇತರ ಎಲೆಕ್ಷನ್ಗಳು ಅಷ್ಟು ಎಲ್ಲೂ ಫ್ರಾಡ್ ಆಗಂಗಿಲ್ಲ ಪಟೇಲ್. ಮತ್ತು ಇಲ್ಲಿ ಹಾಸನ ಪಟ್ಟಣದಲ್ಲಿ ಅಪ್ಪ ಸಿಟಿ ಒಳಗೆ ಕರ್ತದೆ ಬೇಡದು ಯಾವುದೇ ವ್ಯಕ್ತಿಗಳು ಎಂಟರ್ ಆಗಿಲ್ಲ. ಒಂದು 15 ಡೇಸ್ ತಪ್ಪ ಇಲ್ಲಿ ಕರ್ತದೆ. ಪ್ರಾರ್ಥನೆಗೆ ಬರೋದು ಬಿಟ್ಟು ಯಾರು ಬರಂಗಿಲ್ಲ ಪರ. ಯಾವ್ದಾದ್ರು ಕಾರಣ ಅದನ್ನು ಕ್ಯಾನ್ಸಲ್ ಮಾಡಕ್ಕ, ಏನೇನು ಉತ್ಸವ ಅದೆಲ್ಲ ರೋದನೆ ಆಗಿ ಮಾರ್ಪಡ್ತದೆ. ಯೇಸು ಕ್ರಿಸ್ತನ ನಾಮದಲ್ಲಿ ಆಮೇನ್, ಆಮೇನ್, ಆಮೇನ್. ಯಾರು ಸಾಕ್ಷಿ ಹೇಳೋದಿಲ್ಲ ಅಂತಂದ್ರೆ ಅದ್ರ ಸಮಾಧಾನವಾಗಿ ಹೋಗಿ ಬರೋದಾಗಿ. ಬೆಳಗ್ಗೆ ಹೊತ್ತು 4:40 ಇರುತ್ತೆ, ಸಂಜೆ 6:45 ಇರುತ್ತೆ. ಓಕೆ, ದೇವ್ರ ನಾಮಕ್ಕೆ ಸ್ತೋತ್ರ ಆಗ್ಲಿ. ಯೇಸು ನಾಮಕ್ಕೆ, ಯೇಸು ರಕ್ತಕ್ಕೆ ಜಯವಾಗ್ಲಿ. ದೇವ್ರ